ನಂತರ ಎರಡನೆಯ ವಿಷಯ ಇದೆ. ಅಮೆರಿಕದಲ್ಲಿ ಒಂದು ಸಂಸ್ಥೆಯವರು ಮಾಡಿರುವಂತಹ ಒಂದು ಸಮೀಕ್ಷೆ ಅಂತ ಇತ್ತೀಚೆಗೆ 2 ವರ್ಷದಿಂದ ಬಹಳ ಬರ್ತಾ ಇದೆ. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ. ಕಾಂಗ್ರೆಸ್ ಮೆಡಿಸಿನ್ ಅಂತ ಹೇಳಿ ಯಾವುದು ಲೇಖ ಆಗ್ತಾ ಇರೋದು ನಾವೆಲ್ಲ ಕೇಳ್ತೀವಿ. ಆ ಪ್ರಕಾರ ಕಳೆದ 2000 ವರ್ಷಗಳಲ್ಲಿ ಜಗತ್ತಿನ ಆರ್ಥಿಕತೆ ಅಂತ ಹೇಳುವಾಗ 1700ವರೆಗೆ ಜಗತ್ತಿನ GDP ನಲ್ಲಿ ನಮ್ಮದು 34% ಇತ್ತು. ಈಗ 4% ಇದೆ. ಆಮೇಲೆ ನಿಧಾನಕ್ಕೆ ಕಮ್ಮಿ ಆಯಿತು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶಕ್ಕೆ ಬಂತು. ಅದಾದಮೇಲೆ ನಮ್ಮ ದೇಶದ ಗ್ರೋತ್ ಕಮ್ಮಿ ಆಯಿತು. ಈಗ ನಾವು ಕೇಳ್ತೀವಿ 1947ರಲ್ಲಂತೂ 1% ಇತ್ತು. 1992ರಲ್ಲಿ ಗೋರಿ ದಿಲ್ಲಿಯನ್ನ ಗೆದ್ದ ಮೇಲೆ 1947ರವರೆಗೆ 750 ವರ್ಷ ಪರಕೀಯರ ಆಕ್ರಮಣದಲ್ಲಿ ಎಲ್ಲ ಭಾಗಗಳು ಅಲ್ಲ, ಎಲ್ಲ ಕಾಲ ಅಲ್ಲ, ಅನೇಕ ಭಾಗಗಳು ಅಂತ ಹೇಳ್ಬೋದು. 350 ವರ್ಷ 370 ವರ್ಷ ಮುಸ್ಲಿಮರ ಆಳ್ವಿಕೆ. ಆದರೆ ಅದೇ ಸಮಯದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯಗಳು ಬಂದಿದ್ದರಿಂದ ವಿಜಯನಗರ, ಹೊಯ್ಸಳರು ಇತ್ತು. ಉತ್ತರ ಭಾರತದಲ್ಲಿ ಪಾಲರು, ಸೇನರು, ಗುರ್ಜರ, ಪ್ರತಿಹಾರರು ಹೀಗೆಲ್ಲ ನಮ್ಮದೇ ಆದಂತಹ ಆಡಳಿತದ ವ್ಯವಸ್ಥೆಗಳು ಇದ್ದಿದ್ದರಿಂದ ಮುಸ್ಲಿಂ ಆಳ್ವಿಕೆಯ ಸಂದರ್ಭದಲ್ಲಿ ನಮ್ಮ ಸಿಸ್ಟಮ್ಗಳು ತುಂಬ ಹರಟಾಗಲಿಲ್ಲ. ಉಲ್ಟಾ ನಮ್ಮದು ಸಿಸ್ಟಮ್ ಅನ್ನ ಇನ್ನೂ ರಿವೈವ್ ಮಾಡೋದಕ್ಕೆ ಅನೇಕ ಪ್ರಯತ್ನಗಳು ನಡೆಯಿತು. ಅದಕ್ಕೆ ಉಜ್ವಲವಾದಂಥ ಉದಾಹರಣೆ ನಮ್ಮ ಹತ್ರ ಇರುವಂಥ ವಿಜಯನಗರ ಸಾಮ್ರಾಜ್ಯದ್ದೇ ಇದೆ. ಆದರೆ ಇಂಗ್ಲಿಷ್ನವ್ರು ಬಂದ ಮೇಲೆ ನಮ್ಮ ಸಿಸ್ಟಮ್ ಚೇಂಜ್ ಆಯಿತು. ಅನೇಕ ಒಳ್ಳೆಯ ವಿಷಯಗಳು ಆಗಿರುತ್ತೆ ಅದರಲ್ಲಿ. ಎಲ್ಲವೂ ಯಾವುದೇ ಒಂದು ವ್ಯಕ್ತಿ ಆಗಲಿ, ಕಾಲ ಆಗಲಿ, ವ್ಯವಸ್ಥೆ ಆಗಲಿ, ದೇಶ ಆಗಲಿ, ಎರಡನ್ನ ಕಂಪೇರ್ ಮಾಡಿದಾಗ 100 ಒಂದು ಒಳ್ಳೆಯದು, ಇನ್ನೊಂದು 100 ಕೆಟ್ಟದು ಅಂತ ಹೇಳೋದು ಸರಿ ಹೋಗಲ್ಲ. ಎರಡರಲ್ಲೂ ಒಂದಷ್ಟು ಒಳ್ಳೆಯದು ಕೆಟ್ಟದು ಇದ್ದೇ ಇರುತ್ತೆ. ಆದರೆ ಮುಸ್ಲಿಂ ಆಳ್ವಿಕೆಯಲ್ಲಿ ನಮ್ಮ ಸಿಸ್ಟಮ್ ಮೇಲೆ ತುಂಬ ಪ್ರಭಾವ ಆಗಲಿಲ್ಲ. ಇಂಗ್ಲಿಷ್ನವರು ನಮ್ಮ ಸಿಸ್ಟಮ್ ಅನ್ನು ಬದಲಾಯಿಸಿದರು. ECDನವರು ಹೇಳೋ ಪ್ರಕಾರ ಅಷ್ಟೇ ಅಲ್ಲ, ದಾದಾಬಾಯಿ ನವರೋಜಿಯವರು ಅದನ್ನೇ ಹೇಳಿದ್ದಾರೆ, ವಿವೇಕಾನಂದರು ಅದನ್ನೇ ಹೇಳಿದ್ದಾರೆ, ಇತ್ತೀಚೆಗೆ ಶಶಿ ತರೂರ್ ಅವರು ಅದನ್ನೇ ಬರೆದಿದ್ದಾರೆ, ಡಾರ್ಕ್ ಏಜಸ್ ಆಫ್ ಬ್ರಿಟಿಷ್ ರೂಲ್. ಈಗ ಇಂಗ್ಲಿಷ್ನವರು ಬಂದಮೇಲೆ ನಮ್ಮ ಬದಲಾವಣೆಗಳು, ನಮ್ಮ ಸಿಸ್ಟಮ್ ಬದಲಾವಣೆಗಳಾಗಿ ಅಭಿವೃದ್ಧಿ ಅಂತಂದಾಗ ಅಲ್ಲಿ ಸ್ವಲ್ಪ ನಮಗೆ ಹಿನ್ನಡೆ ಆಯಿತು ಅನ್ನೋದು ಎಲ್ಲರ ಅಭಿಪ್ರಾಯ. ನವರೋಜಿಯವರಂತವೇ ಗಂಗಾ ನದಿಯಲ್ಲಿ ನೀರು ಹತ್ಕೊಂಡು, ಬಟ್ಟೆ ಹತ್ಕೊಂಡು ಥೇಮ್ಸ್ ನದಿಯಲ್ಲಿ ಇಟ್ಟುಕೊಂಡು ಅಂತ ಸ್ವಚ್ಛ ಮಾಡೋದು. ಹಿಂದೂ ಮಹಾಸಾಗರದ ತಳದಲ್ಲಿರುವಂಥ ಕೆಸರನ್ನೆಲ್ಲ ತೆಗೆದು ಯುರೋಪಿನ ಮೇಲೆ ಎರಚಿದ್ರೂ ಕೂಡ ಅವರು ನಮಗೆ ಮಾಡಿರೋ ಅನ್ಯಾಯ ಹೋಲಿಸಿದಾಗ 10 ಲಕ್ಷದಲ್ಲಿ ಒಂದು ಭಾಗವೂ ಆಗಲ್ಲ ಅದು ಅಂತ ಹೇಳಿದ್ದು ವಿವೇಕಾನಂದರು. ಇಷ್ಟಾದ್ಮೇಲೂ ಅನೇಕ ಒಳ್ಳೆಯ ವಿಷಯಗಳು ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ನಮ್ಮದು ವ್ಯವಸ್ಥೆಗಳ ಬದಲಾವಣೆ ಆಗಿ ಬೆಳವಣಿಗೆಯ ಒಂದು ದರ ಹಿನ್ನಡೆ ಆಯಿತು ಅನ್ನೋದು ಇವರೆಲ್ಲರ ಅಭಿಪ್ರಾಯ. ಇದು 47ರವರೆಗೆ, ಅಂದರೆ 12ನೇ ಶತಮಾನದ ಕೊನೆಯಿಂದ 20ನೇ ಶತಮಾನದ ಕೊನೆಯವರೆಗೆ ವಿದೇಶಿ ಆಕ್ರಮಣದ ಸಂದರ್ಭದಲ್ಲಿ ನಮ್ಮ ಬೆಳವಣಿಗೆ ಅನ್ನೋ ವಿಷಯಕ್ಕೆ ಬಂದಾಗ ಇಷ್ಟೆಲ್ಲ ಆದರೂ ಮತ್ತೆ ನಾನು ಹೇಳ್ತೀನಿ, ಇಂಗ್ಲಿಷ್ನವ್ರು ಬರೋದು ಮುಂಚೆ 1700ರವರೆಗೆ ನಮ್ಮದು ಗ್ರೋತ್ ರೇಟ್ 34% ಇತ್ತು. GDP ವರ್ಲ್ಡ್. ಆದರೆ 47ರ ಸಮಯದಲ್ಲಿ ನಮ್ಮದು
ಆರ್ಥಿಕ ಅಭಿವೃದ್ಧಿ ಅನ್ನೋದು ಏನಿದೆ ಇದು ಹಿನ್ನಡೆ ಆಗಿದ್ದರಿಂದ ನಾವು ಬದುಕೋದೇ ಕಷ್ಟ ಆಯ್ತು. ನಾ ಈ ಪೀಠಿಕೆ ಯಾಕೆ ತಗೊಳ್ತಿದ್ದೀನಿ ಅಂತಂದ್ರೆ ಸ್ವತ್ವದ ಪರಿಕಲ್ಪನೆ ಅಲ್ಲಿ ಸ್ವ ಅನ್ನೋದು ಬರುತ್ತೆ. ಅವಾಗ ಕೆಲವು ಸಲ ಏನಪ್ಪ ನಮ್ಮ ಬಗ್ಗೆ ನಮ್ಗೆ ಗೊತ್ತೇ ಇಲ್ವಲ್ಲ, ಬೇರೆಯವ್ರಿಗೆ ಹೋಲಿಸಿದ್ರೆ ನಾವು ಬಹಳ ಹಿಂದೆ ಉಳಿದಿದ್ದೀವಲ್ಲ ಅಂತ ಅನೇಕ ಸಲ ಅನ್ಸಕ್ಕೆ ಶುರುವಾದಾಗ ಒಂದು ಡಿಪ್ರೆಷನ್ ಬರುತ್ತೆ. ಆ ಅವಶ್ಯಕತೆ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಪೀಠಿಕೆ 47 ಸಮಯದಲ್ಲಿ ನಾವು ಬದುಕೋದೇ ಕಷ್ಟ ಇತ್ತು. ನನ್ನ ವೈಯಕ್ತಿಕ ಜೀವನನೇ ನಂದೇ ತಗೊಂಡ್ರೆ ನನ್ನ ತಂದೆ ಕಾಲದಲ್ಲಿ ಅಥವಾ ನನ್ನ ತಾತನ ಕಾಲದಲ್ಲಿ ವರ್ಷ ಪೂರ್ತಿ 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅನ್ನೋ ಪರಿಸ್ಥಿತಿನೇ ಇರಲಿಲ್ಲ. ಇವತ್ತು ತುಂಬಾ ದೊಡ್ಡವರಾಗಿರುವಂಥವ್ರು ಇವತ್ತು ಯಾರಿಗೆ 60 ವರ್ಷ 70 ವರ್ಷ 80 ವರ್ಷ ಆಗಿದೆ, 90 ವರ್ಷ ಆಗಿದೆ, ಅವರೆಲ್ಲರೂ ಕರ್ನಾಟಕದಲ್ಲೇ ನಾವು ನೋಡಿದ್ರೆ ವಾರಾನ್ನ ಮಾಡ್ಕೊಂಡು ಊಟ ಮಾಡೋದು ಇದ್ದಾರೆ. ಅನುಕೂಲ ಇರಲಿಲ್ಲ ನಮಗೆ. ಕಾರಣ ಈ ಆರ್ಥಿಕವಾದಂತಹ ಹಿನ್ನಡೆಯ ಕಾರಣದಿಂದಾಗಿ ಬದುಕೋದೇ ಕಷ್ಟ ಇತ್ತು. ಆದರೆ ಹಿಂದೂ ಸಮಾಜದ ಒಂದು ಜೀವಂತಿಕೆ ನಾವು ಬದುಕಬೇಕು ಅಂತ ನಮ್ಮ ಹಿಂದಿನ 2-3 ಪೀಳಿಗೆ ಅವರು ಹಠ ತೊಗೊಂಡು, ಹಾಗಾಗಿ ಏನೇನು ಅವಕಾಶ ಸಿಕ್ತು ಅಲ್ಲೆಲ್ಲ ನುಗ್ಗುದು. ಅದು ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, IT BT ಇರ್ಬೋದು. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಎಲ್ಲರಿಗೂ ಜೀವನದ ಅತಿ ಮುಖ್ಯವಾದಂಥ ಉದ್ದೇಶ ಏನಿದ್ದು ICS ಮಾಡಬೇಕು. ಅದರಲ್ಲಿ ಕಲ್ಕತ್ತಾದ ಹುಡುಗರೆ ಬಹಳ ಮುಂದೆ ಇದ್ರು, ಲಂಡನ್ನಿನ ಹುಡುಗರಿಗೂ ಕಾಂಪಿಟೇಷನ್ ಕೊಡ್ತಾ ಇದ್ರು. ಕಲ್ಕತ್ತಾದ ಹುಡುಗರನ್ನ ICS ಕಾಂಪಿಟೇಷನ್ ಅಲ್ಲಿ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಎಂಟ್ರೆನ್ಸ್ ಏಜನ್ನ 2 ವರ್ಷ ಕಮ್ಮಿ ಮಾಡಿದ್ರು ಇಂಗ್ಲಿಷ್ನವರು. ಸುರೇಂದ್ರ ಬ್ಯಾನರ್ಜಿ ಮೊದಲನೇ ICS ಹೋಲ್ಡರು. ಅದಾಗ ಒಂದು ಸ್ವಲ್ಪ ವರ್ಷಗಳ ನಂತರ ನಾವು ನೋಡ್ತೀವಿ ಬ್ಯಾರಿಸ್ಟರ್ ಆಗಬೇಕು. ವಕೀಲಿ ಆವಾಗ ಜೀವನದ ಪರಮೋಚ್ಚವಾದಂಥ ಒಂದು ಗುರಿಯಾಗಿತ್ತು. ಗಾಂಧೀಜಿಯವರು ಸರ್ಕಾರಿ ಕಚೇರಿಗಳನ್ನ ನ್ಯಾಯಾಲಯಗಳನ್ನ ಬಿಟ್ಟು ಬನ್ನಿ ಅಂತ ಹೇಳಿದಾಗ ಮೊದಲು ಬಿಟ್ಟು ಬಂದಂಥ ವಕೀಲ ಆಚಾರ್ಯ ಕೃಪಲಾನಿ. ಸ್ವತಃ ಗಾಂಧೀಜಿಯವರು ವಕೀಲರು, ನೆಹರು ವಕೀಲರು, ತಿಲಕರು ವಕೀಲರು, ಹೀಗೆ 2ನೇ ಹಂತದ ವಕೀಲಿ ಬಂತು. ಅಲ್ಲಿಂದ ಮುಂದಕ್ಕೆ ಬಂದರೆ ನಾನು ಪ್ರೌಢಶಾಲೆ ಇತ್ಯಾದಿಗಳ ಅಧ್ಯಯನ ಮಾಡ್ತಾ ಇದ್ದಾಗ MBBS ಅನ್ನೋದು ಬಹಳ ದೊಡ್ಡ ವಕೀಲಿ ಜಾಗದಲ್ಲಿ MBBS ಡಾಕ್ಟರ್ ಆಗಬೇಕು. ಅದೊಂದು 20 ವರ್ಷ ಆಯಿತು. ಅಲ್ಲಿಂದ ಮುಂದಕ್ಕೆ ಬಂದರೆ ನಾನು PUC ಮುಗಿಸಿ ಡಿಗ್ರಿ ಬರೋ ಹೊತ್ತಿಗೆ ಇಂಜಿನಿಯರಿಂಗ್ ನಿಧಾನಕ್ಕೆ ವ್ಯಾಲ್ಯೂ ಬರೋಕ್ಕೆ ಶುರುವಾಗಿತ್ತು. ಆವಾಗ ಮಂಗಳೂರಿನ ಸುರತ್ಕಲ್ ಕೆಮಿಕಲ್ ಇಂಜಿನಿಯರಿಂಗ್ ಇಡೀ ಕರ್ನಾಟಕದಲ್ಲಿ ಬಹಳ ಎಲ್ಲ PUC ಹುಡುಗರ ಒಂದು ಆದರ್ಶದ ಕೇಂದ್ರ. ಅಲ್ಲಿಗೆ ಸೀಟ್ ಸಿಕ್ಬಿಟ್ರೆ ಅವ್ನು ಬಹಳ ಬುದ್ಧಿವಂತ. ಮರಿಮಲ್ಲಪ್ಪ ಕಾಲೇಜಲ್ಲಿ ಕ್ಲಾಸ್ಮೇಟೇ ಒಬ್ಬರು ರವಿಶಂಕರ್ ಇದ್ದರು. ಅವರಿಗೆ ಅಲ್ಲಿ ಸುರತ್ಕಲ್ ಇಂಜಿನಿಯರಿಂಗ್ ಅಲ್ಲಿ REC ನಲ್ಲಿ ಎಂಟ್ರೆನ್ಸ್ ಸಿಕ್ತು. ಅವರು ಅವಾಗ ಇಡೀ ಕಾಲೇಜಿನ ಐಕಾನ್. ಸೊ ಹೀಗೆ ಇಂಜಿನಿಯರಿಂಗ್ ಬಂತು MBBS ಜಾಗದಲ್ಲಿ. ಇಂಜಿನಿಯರಿಂಗಲ್ಲೂ ಆಮೇಲೆ ನಿಧಾನಕ್ಕೆ ನಮಗೆ ಗೊತ್ತಿರೋ ಹಾಗೆ IT ಆ ಜಾಗಕ್ಕೆ ಬಂತು. ಕಮ್ಯುನಿಕೇಷನ್ನು, ಇನ್ಫಾರ್ಮೇಷನ್ನು, ಎಲೆಕ್ಟ್ರಾನಿಕ್ಸ್ ಅದೇ ಇನ್ನೂ ಅದೇ ಉಳ್ಕೊಂಡಿದೆ ಈಗಲೂ. ಈಗ ಸ್ವಲ್ಪ ನಿಧಾನಕ್ಕೆ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗಳು ಬಂದಿದೆ. ಈಗ ಅದು ಒಂದು ಸ್ವಲ್ಪ ಎಲ್ಲರೂ ಧಾರವಾಡನೇ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಇಲ್ಲಿ KS ಸಂಬಂಧಪಟ್ಟಂತವರೇ 1 ಲಕ್ಷ ಹುಡುಗರಿದ್ದಾರೆ. ಸೊ ಹೀಗೆ ಏನು ಅವಕಾಶ ಸಿಕ್ತು ಆ ಅವಕಾಶಕ್ಕೆ ನಮ್ಮ ಜನ ಹೋದರು. ಒಂದು ಕಾಲದಲ್ಲಿ ಇಂಗ್ಲಿಷ್ ಗೌರ್ಮೆಂಟ್ ಇದ್ದಾಗ LS ಪಾಸ್ ಮಾಡಿದವ್ರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ ಕೆಲಸ ಕೊಡ್ತೀವಿ ಅಂತಂದ್ರು. ನಮ್ಮ ಸಿಸ್ಟಮ್ಗಳೆಲ್ಲ ನಿಂತು ಹೋಗಿದ್ದಾಗ ನಾವೇನು ಮಾಡ್ತೀವಿ? ಹಾಗಾಗಿ ನಮ್ಮ ಜನ ಅಲ್ಲಿ ಹೋದ್ರು. ಆದರೆ ಇದನ್ನ ನಾವು ನೆನಪು ಮಾಡ್ಕೊಳ್ಳೋವಾಗ ಒಂದು ಗುಂಪಿನ ಜನ ಪರಂಪರಾಗತವಾದಂತಹ ಕಸುಬುಗಳಿಗೆ ಅಂಟಿಕೊಂಡು, ಪರಂಪರಾಗತವಾದಂತಹ ವಿದ್ಯೆಗಳಿಗೆ ಅಂಟಿಕೊಂಡು ಅದನ್ನು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವು ನಮಸ್ಕಾರ ಮಾಡಬೇಕು. ಆದರೆ ಸಮಾಜದ ದೊಡ್ಡ ಒಂದು ಭಾಗ ಮೊದಲು ಬದುಕಬೇಕಪ್ಪ, ನಾವು ನಮ್ದೋ ಬೇರೆಯವ್ರದೋ ಒಟ್ಟಾಗಿ ಬದುಕಬೇಕು. ಇದರ ಪರಿಣಾಮವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಜಗತ್ತಿನಲ್ಲಿ ತಲೆ ಎತ್ತಿ ನಿಂತ್ಕೊಂಡಿದ್ದೀವಿ. ಹಾಗಾಗಿ ಸ್ವತ್ವ ಅಂತ ಹೇಳುವಾಗ ನಾವು ಡಿಪ್ರೆಷನ್ ಒಳಗಾಗೋ ಅವಶ್ಯಕತೆ ಏನಿಲ್ಲ.
ಇವತ್ತು ಏನಿದೆ ಅದೆಲ್ಲವನ್ನೂ ಇಟ್ಕೊಂಡೇ ಮುಂದೆ ನಾವು ಯೋಚನೆ ಮಾಡಬೇಕಾಗ್ತದೆ. ಇನ್ನೊಂದು ಭಾಗ ಅಂತಂದ್ರೆ ನಾವು ಈ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ಹೊರಟಿದ್ರಿಂದ ಜಗತ್ತಿನ ಎಲ್ಲಾ ರಂಗಗಳಲ್ಲಿ ಎಲ್ಲೆಲ್ಲಿ ಏನೇನು ಸಿಗತ್ತೆ ಅದನ್ನು ತಗೊಂಡು ಬರ್ಬೇಕು, ನಮ್ದು ಮಾಡ್ಕೋಬೇಕು. ವ್ಯಕ್ತಿ ಜೀವನದಲ್ಲೂ ನಾವು ಯೋಚನೆ ಮಾಡಿದ್ವಿ, ಸರ್ಕಾರದ ಮಟ್ಟದಲ್ಲಿ ಅದೇ ಯೋಚನೆ ಶುರುವಾಯಿತು. ಆ ರೀತಿ ಯೋಚನೆ ಶುರು ಮಾಡಿದಾಗ ಅದಕ್ಕೆ ನೆಹರು ಒಳ್ಳೆಯ ಬುನಾದಿಯನ್ನು ಹಾಕಿದ್ರು. ಆದರೆ ಸಮಾಜವಾದದ ಒಂದು ಸೆಂಟ್ರಲೈಸ್ಡ್ ಎಕಾನಮಿ ಇದರಿಂದ ಕೆಲವು ಡೆವಲಪ್ಮೆಂಟ್ಗಳು ಅನ್ಕೊಂಡಷ್ಟು ಆಗಲಿಲ್ಲ. ಆದರೆ ಮುಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಅಮೆರಿಕಾಗೆ ಆಹಾರದ ಬೇಡಿಕೆ ಇಟ್ಕೊಂಡು ಹೋದಾಗ ಇಂದಿರಾ ಗಾಂಧಿ ಅವರು ಬಹಳ ನಾಚಿಕೆ ಆಯಿತು. ಏಕೆಂದರೆ ಅಮೆರಿಕದ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಅಂತ ಬಂತು, ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಭಾರತದ ಪ್ರಧಾನಮಂತ್ರಿ ಅಮೆರಿಕಾಗೆ ಬಂದಿದ್ದಾರೆ. ಇವತ್ತು ಅಮೆರಿಕಾದಲ್ಲಿ ನಮ್ಗೆ ಸಿಗ್ತಾ ಇರೋ ಗೌರವ ನೋಡಿದಾಗ ಅವತ್ತು ಎಷ್ಟು ಅನ್ಯಾಯ ಆಗ್ತದೆ, ಎಷ್ಟು ಅವಮಾನ ಆಗ್ತದೆ. ನಾನೇ 4ನೇ ಕ್ಲಾಸ್ನಲ್ಲಿ ಇದ್ದಾಗ ಶಾಲೆ ಮುಗಿದ್ಮೇಲೆ ನಮ್ಗೆಲ್ಲರೂ ಗೋಧಿ ಹಿಟ್ಟಿನ ಪುಡಿ ಕೊಡ್ತಾ ಇದ್ರು, ಸಕ್ಕರೆ ಹಾಕಿ ಬಹಳ ಖುಷಿಯಿಂದ ತಿನ್ಕೊಂಡು ಹೋಗ್ತಾ ಇದ್ವಿ ಮನೆಗೆ. ಯಾಕೆಂದ್ರೆ ನಾನು ಹೇಳ್ತಲ್ಲ ಬಡತನ. ಆದರೆ RSS 8ನೇ ಕ್ಲಾಸಿಗೆ ಬಂದ್ಮೇಲೆ ನನಗೆ ಗೊತ್ತಾಯಿತು ಇದು ಸಂತೋಷ ಪಡೋ ವಿಷಯ ಅಲ್ಲ, ಇದು ತಲೆ ತಗ್ಸೋ ವಿಷಯ. ಇದು ನಮಗೆಲ್ಲ ಗೊತ್ತಿದೆ, ಅಮೆರಿಕಾದಿಂದ ಬರ್ತಾ ಇದ್ದಂಥ ಕೇರ್ ಫುಡ್ ಅದು ಅಂತೇಳಿ ಹೀಗಿತ್ತು ಪರಿಸ್ಥಿತಿ. ಆದರೆ ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ಮೇಲೆ ಅವ್ರಿಗೆ ಇದನ್ನ ಏನಾರು ಮಾಡಿ ಸರಿ ಮಾಡಬೇಕು ಅಂತ ಅನ್ನಿಸ್ತು. ಸ್ವಾಮಿನಾಥನ್ ಅವ್ರ ಜೋಡಿ ಸಿಕ್ತು. ಗೊತ್ತಿರುವಂಥ ಕೃಷಿ ಕ್ಷೇತ್ರದ ವಿಜ್ಞಾನಿಗಳಿಗೆ ನಮಗೆ ಚೆನ್ನಾಗಿ ಗೊತ್ತಿದೆ, ನಾರ್ಮಲ್ ಬೋರ್ವಾಗ್ ಅಂತ ಕಾಣಿಸುತ್ತೆ ಅವ್ರ ಹೆಸರು. ಅವರ ಹಸಿರು ಕ್ರಾಂತಿ ಪರಿಣಾಮ, ಹಸಿರು ಕ್ರಾಂತಿ 65ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿಯವರು ಮತ್ತು ಸ್ವಾಮಿನಾಥನ್ ಅವರ ಜೋಡಿ ನಾರ್ಮನ್ ಅವರ ಗೋಧಿ ತಳಿ 1 ಕೋಟಿ ಟನ್ ಇದ್ದಿದ್ದು 10 ವರ್ಷದಲ್ಲಿ ನಮ್ಮದು 6 ಕೋಟಿ ಟನ್ ಆಯಿತು. ಅದೇ ಸಮಯದಲ್ಲೇ 1964ನೇ ಇಸ್ವಿ ಅಕ್ಟೋಬರ್ 31ನೇ ತಾರೀಕು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗುಜರಾತ್ಗೆ ಆನಂದ್ಗೆ ಹೋದಾಗ ಅಲ್ಲಿ ಕುರಿಯನ್ ಅವ್ರ ಭೇಟಿ ಆಯಿತು. ಅವ್ರ ಜೊತೆ ಶಾಸ್ತ್ರೀಜಿಯವರು ಮಾತಾಡಿದ ಪರಿಣಾಮವಾಗಿ 65ನೇ ಇಸ್ವಿ ಬಹುಶಃ ಮಾರ್ಚ್ನಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಶುರುವಾಯಿತು. ಅದರ ಪರಿಣಾಮವಾಗಿ ಶ್ವೇತಕ್ರಾಂತಿ ಪ್ರಾರಂಭ ಆಯಿತು. ಹಾಗಾಗಿ ಇವತ್ತು ನಂದಿನಿ ಹಾಲು, KMF, ದೇಸಿನೋ ವಿದೇಶಿನೋ ಯಾವುದೋ ಒಟ್ಟಿನಲ್ಲಿ ನಮ್ಗೆ ಬೇಕಾದಾಗ ಚಾ ಸಿಗ್ತಾ ಇದೀವಿ. ಅದನ್ನು ಕಳ್ಕೊಂಡು ಏನು ಮಾಡೋಕ್ಕಾಗಲ್ಲ ಸ್ವತ್ವ ಅಂದಾಗ. ಹಿಂದೂ ಜ್ಞಾನ ಪರಂಪರೆ ಅಂತ ಹೇಳಿದಾಗಿರ್ಬೋದು ಅಥವಾ ಸ್ವತ್ವ ಅಂತ ಹೇಳಿದಾಗಿರ್ಬೋದು, ಇವತ್ತಿರೋದನ್ನ ಬಿಟ್ಟಲ್ಲ, ಇವತ್ತಿರೋದನ್ನ ಜೊತೆ. ಯಾಕೆಂದ್ರೆ ಇವತ್ತು ಯಾವುದನ್ನು ನಾವು ಬಿಡೋ ಸ್ಥಿತಿಲಿ ಇಲ್ಲ. ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಇಟ್ಕೊಳ್ಳೋದು ಬಿಡೋಕ್ಕೆ ಸಾಧ್ಯ ಇಲ್ಲ, ಮೊಬೈಲು ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಂಫರ್ಟ್ ಝೋನ್ ಬೇಕೇ ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ವರ್ಷಕ್ಕೆ ಮಾಡಿದ್ದೀವಿ, ಯಾವ ಇಂಗ್ಲೀಷ್ ಭಾಷೆನೂ ಬಿಡೋದು ಬರೋದಿಲ್ಲ, ಯಾವುದನ್ನು ಬಿಡೋದು ಬರೋಲ್ಲ. ಅದ್ರ ಜೊತೆಗೆ ಏನು ಮಾಡ್ಬೋದು? ಯಾಕೆಂದ್ರೆ ಏನು ಇಲ್ಲದೆ ಶ್ರೀಲಂಕಾದ ಕಥೆ ಆಗ್ತಿತ್ತು. ಒಂದ್ ಕಡೆಯಿಂದ ಕೆಮಿಕಲ್ ಮ್ಯಾನ್ಯೂರ್ಸ್ನ ಬ್ಯಾನ್ ಮಾಡಿದ್ರು, ಇನ್ನೊಂದು ಕಡೆಯಿಂದ ಕೆಮಿಕಲ್ ಫರ್ಟಿಲೈಸರ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬ್ಯಾನ್ ಮಾಡಿದ್ರು, ಎಲ್ಲರೂ ಸಾವಯವ ಕೃಷಿ ಕಡ್ಡಾಯ ಮಾಡಿದ್ರು. ಒಂದು ದಿವಸದಲ್ಲಿ ಆಗೋ ಕೆಲಸ ಏನದು? ಅದೇ ಕ್ರಾಂತಿ ಸಂಕ್ರಾಂತಿ ಆಗ್ಬೇಕೆ ಹೊರತು ರಕ್ತ ಕ್ರಾಂತಿ ಆಗಬಾರ್ದು. ಸೊ ಹಾಗಾಗಿ ಹಸಿರು ಕ್ರಾಂತಿ 65ರಲ್ಲಿ ಶುರುವಾಯಿತು. 65ರಲ್ಲಿ ಶ್ವೇತ ಕ್ರಾಂತಿ ಶುರುವಾಯಿತು. ಅಷ್ಟಾದರೂ ಕೂಡ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನಮ್ದು ಏಳಿಗೆ ಆಗಲಿಲ್ಲ. ಪ್ರೊಡಕ್ಷನ್ ವರ್ಲ್ಡ್ ಅಲ್ಲಿ, ಯಾಕೆಂದ್ರೆ ಕ್ಲೋಸ್ಡ್ ಎಕಾನಮಿ. ಫಾರೆಕ್ಸ್ಗೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂತ ನಮಗೆಲ್ಲ ಗೊತ್ತಿದೆ, ಹೇಳಬೇಕಾಗಿಲ್ಲ. ಆದರೆ ನರಸಿಂಹರಾಯರ ರೂಪದಲ್ಲಿ, ಮನಮೋಹನ್ ಸಿಂಗ್ ಅವರ ರೂಪದಲ್ಲಿ ಆ ಒಂದು ಸಮಸ್ಯೆಯಿಂದಲೂ ನಾವು ಹೊರಗಡೆ ಬಂದ್ವಿ. ಈ ಸಂದರ್ಭದಲ್ಲಿ ವಾಜಪೇಯಿ ಅವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅಂತೇಳಿ ಪತ್ರಿಕಾ ವರದಿಗಳಿದ್ದಾವೆ. ಹಾಗಾಗಿ ಆಫ್ಟರ್ 91 ಕಾರ್ಪೊರೇಟ್ ವರ್ಲ್ಡ್ಗೆ ಅದರದೇ ಆದಂಥ ಕೆಲವು ಮೈನಸ್ಗಳು ಇದ್ದೇ ಇದೆ. ಒಂದು ಕಾಲದಲ್ಲಿ ಭ್ರಷ್ಟಾಚಾರ ಆದ ತಕ್ಷಣ ಮಂತ್ರಿಗಳ ಹೆಸರು ಕೇಳಿಸ್ತಾ ಇತ್ತು, ಈಗ ಕಾರ್ಪೊರೇಟ್ ವರ್ಲ್ಡ್ ಹೆಸರುಗಳು ಕೇಳಿಸ್ತಾ ಇದೆ. 91ಕ್ಕೆ ಮುಂಚೆ ಅದಿರಲಿಲ್ಲ ಅಷ್ಟೇ. ಹಾಗಾದ್ರೆ ಸಮಸ್ಯೆಗಳು ಅದರದ್ದು ಇದ್ದೇ ಇರ್ಬೋದು, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಹೈರ್ ಅಂಡ್ ಫೈರ್ ಅಂತ ಮುಂಚೆ ಏನಿರಲಿಲ್ಲ, ಈಗಿದೆ. ಪಿಂಕ್ ಯಾವಾಗ ಬರುತ್ತೆ ಗೊತ್ತಿಲ್ಲ, ಇರಲಿ. ಆದರೆ ಸಾಕಷ್ಟು 91 ಸಾಕಷ್ಟು ಸಾಧನೆ ಆಯಿತು. ಇವತ್ತು 1.5 ವರ್ಷಕ್ಕೆ ಬೇಕಾಗುವಷ್ಟು ಫಾರೆಕ್ಸ್ ನಮ್ಮ ಹತ್ರ ಇದೆ, ಜಾಬ್ ಆಪರ್ಚುನಿಟೀಸ್ ಇದೆ, ಇತ್ಯಾದಿ ಇತ್ಯಾದಿ ಹೇಳ್ತೀವಿ. ನಮ್ಮ ಕಂಪನಿಗಳ ಇಡೀ ಜಗತ್ತಿನ ವ್ಯಾಪ್ತಿ ಇದೆ. ಕರ್ಸನ್ ಹತ್ರ ಟಾಟಾ ನಾನು ಉಕ್ಕನ್ನ ಉತ್ಪಾದನೆ ಮಾಡ್ತೀನಿ, ಪರ್ಮಿಷನ್ ಕೊಡಿ ಅಂತ ಕೇಳಕ್ ಹೋದಾಗ ಕರ್ಸನ್ ನಕ್ಕಿದ್ರು. ನಿಮಗೇನು ಬರುತ್ತೆ, ನೀವು ಹಿಂದೂಗಳಿಗೆ ಟೆಕ್ನಾಲಜಿ
ನೀವೇನಾದರೂ ಉಕ್ಕನ್ನ ಉತ್ಪಾದನೆ ಮಾಡಿಬಿಟ್ರೆ ನಾನು ಬಾಯಲ್ಲಿ ಹಾಕೊಂಡು ಜಗತ್ತು ತಿಂದು ಬಿಡ್ತೀನಿ ಅನ್ನೋ ಮಾತು ಹೇಳಿದ್ರು. ಆದರೆ ಇವತ್ತು ಇಡೀ ಜಗತ್ತಿನಲ್ಲೇ ಉಕ್ಕಿನ ಸ್ಟೇಟ್ ಇದರೊಳಗೆ ಯಾರು ದೊಡ್ಡವರಿದ್ದಾರೆ, ಇಂಗ್ಲೆಂಡಿನ ಉಕ್ಕಿನ ಕಂಪನಿಗಳು ಆರ್ಸೆಲಾರ್ ಇತ್ಯಾದಿ ಕಂಪನಿಗಳನ್ನು ನಮ್ಮ ಕಂಪನಿಗಳು ಪರ್ಚೇಸ್ ಮಾಡಿದ್ದಾವೆ. 2020 ಇಸ್ವಿ ಜನವರಿಯಿಂದ ಮಾರ್ಚ್ವರೆಗೆ ಸೆಕೆಂಡ್ ಕೋವಿಡ್ನ ಮುಂಚೆನೇ ಹೇಳ್ತಾ ಇರೋದು, ಇಡೀ ಜಗತ್ತಿನಲ್ಲೇನೆ ಉಕ್ಕಿನ ಉತ್ಪಾದನೆ ಬಿದ್ದೋಗಿತ್ತು. ಅದರಲ್ಲೂ ಉಕ್ಕಿನ ಉತ್ಪಾದನೆಯಲ್ಲಿ ಟಾಪ್ 10 ಅಂತ ಯಾರಿದ್ದಾರೆ, ಚೀನಾ, ಜಪಾನ್ ಇತ್ಯಾದಿ, ಆ ಟಾಪ್ 10ನಲ್ಲಿ 2020 ಜನವರಿ ಟು ಮಾರ್ಚ್ 9 ಕಂಟ್ರೀಸ್ ಎಲ್ಲರೂ ಮೈನಸ್ ಗ್ರೋತ್ ಆದರೆ ಪ್ಲಸ್ ಗ್ರೋತ್ ಇದ್ದಂಥ ಒಂದೇ ಒಂದು ದೇಶ, ಅದು ನನ್ನ ಭಾರತ. ಸೊ ಹೀಗೆ ಅನೇಕ ವಿಷಯಗಳಲ್ಲಿ ನಾವು 91 ನಂತರ ಕ್ಲೋಸ್ಡ್ ಎಕಾನಮಿ ಇದ್ದಿದ್ದು ಓಪನ್ ಎಕಾನಮಿ ಆಯಿತು, LPG ಆಯಿತು, ಮಾರ್ಕೆಟ್ ಸೆಂಟರ್ಡ್ ಎಕಾನಮಿ ಬಂತು. ಇದರ ಪರಿಣಾಮವಾಗಿ ಸಾಕಷ್ಟು ಒಳ್ಳೆಯದು ಆಯಿತು. ಹೀಗೆ ಒಂದು ಹಸಿರು ಕ್ರಾಂತಿ, ಒಂದು ಶ್ವೇತ ಕ್ರಾಂತಿ, ಅಲ್ಲಿಂದ ಮುಂದೆ LPG, ಅಲ್ಲಿಂದ ಮುಂದಕ್ಕೆ ಬಂದರೆ ಈಗಂತೂ 10 ವರ್ಷದಿಂದ ನಾವು UPI ಅಂಡರ್ನಲ್ಲಿ ಇಡೀ ಜಗತ್ತಿನ ಡಿಜಿಟಲ್ ಟ್ರಾನ್ಸಾಕ್ಷನಲ್ಲಿ 44% ಡಿಜಿಟಲ್ ಟ್ರಾನ್ಸಾಕ್ಷನ್ ನಮ್ಮದೇ ಇದೆ. ಅದರ ಬಗ್ಗೆ ಸ್ವಾರಸ್ಯಕರವಾದಂತಹ ಸಂಗತಿಗಳನ್ನು ನಾವು ಪತ್ರಿಕೆ ಓದ್ತಿರ್ತೀವಿ. ಯಾರೋ ಜರ್ಮನಿಯ ಅಧ್ಯಕ್ಷ ಬಂದ, ಟೊಮೆಟೊ ಮಾರುವಂಥ ಒಂದು ಸಾಮಾನ್ಯ ಹೆಣ್ಮಗಳು ಇದನ್ನು ಹೇಳುವಾಗ ಹಿಂದಿನ ನಮ್ಮ ಎಕನಾಮಿಕ್ಸ್ ಫೈನಾನ್ಸ್ ಮಿನಿಸ್ಟರ್ ಇದ್ರಲ್ಲ UPAನಲ್ಲಿ ಚಿದಂಬರಂ ಅವ್ರು ಮಾಡಿದ ತಮಾಷೆ ನಮಗೆ ನೆನಪಾಗುತ್ತೆ. ತಮಾಷೆ ಸುಳ್ಳು ಅಂತ ಆಯಿತು. ರೋಡ್ ಸೈಡ್ನಲ್ಲೂ ಇವತ್ತು ಗೂಗಲ್ ಪೇ, ಫೋನ್ ಪೇ ಇತ್ಯಾದಿಗಳು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ. ಈಗ ಇದು 4ನೇ ಹಂತ ನಮ್ಮ ಡೆವಲಪ್ಮೆಂಟಲ್ಲಿ. ಈಗಂತೂ 3 ವರ್ಷದಿಂದ ನಾವು ಡಿ-ಡಾಲರೈಸೇಷನ್ ಶುರು ಮಾಡಿದ್ದೀವಿ. ಮೊನ್ನೆ ತನಕ ಸೌದಿ ಅರೇಬಿಯಾದವರು ನಮ್ಮ ಕರೆನ್ಸಿ ಒಪ್ಕೊಂಡಿದ್ದಾರೆ. 18 ದೇಶಗಳಲ್ಲಿ ಇವತ್ತು ನಾವು ರೂಪಾಯಿಯನ್ನು ಚಲಾವಣೆ ಮಾಡ್ಬೋದು ಅನ್ನೋ ಪರಿಸ್ಥಿತಿ ಬಂದಿದೆ. ನಿಧಾನಕ್ಕೆ ಈಗ ಜಗತ್ತಿನ ಫ್ರಾಜೈಲ್ 5 ಇದ್ದಿದ್ದು 10 ವರ್ಷಕ್ಕೆ ಮುಂಚೆ ಈಗ ಫರ್ಟೈಲ್ 5 ಆಗಿದ್ದೀವಿ. ಇನ್ನು 4 ವರ್ಷದಲ್ಲಿ ಥರ್ಡ್ ಬರ್ತೀವಿ, 2 ಬರ್ತೀವಿ ಎಲ್ಲ ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೋ ಅದನ್ನ ಈಗ ಅದ್ರ ಬಗ್ಗೆ ಬಹಳ ಸ್ಪೆಕ್ಯುಲೇಷನ್ಸ್ ಬಗ್ಗೆ ನಾವು ಇಲ್ಯೂಷನ್ಸ್ ಇಟ್ಕೊಳ್ಳೋದು ಬೇಡ. ಏನಾಗುತ್ತೋ ದೇವರ ಆಶೀರ್ವಾದ ನೋಡೋಣ, ಸದ್ಯಕ್ಕೆ ಏನಿದೆ ಅಂತ ನೋಡೋಣ. ಸೊ ಹೀಗೆ ಇದು 2ನೇ ಪಾಯಿಂಟ್. ಆದರೆ 300 ವರ್ಷದಲ್ಲಿ ಸಾಕಷ್ಟು ಬಿದ್ದೋಗಿದ್ವಿ. ನಮ್ಮೆಲ್ಲರ ಪ್ರಯತ್ನದಿಂದ, ನಮ್ಮ ಹಿರಿಯರ ಪ್ರಯತ್ನದಿಂದ ನಾವು ಮತ್ತೆ ವಾಪಸ್ ಬಂದು ನಿಂತಿದ್ವಿ. ಇಂಗ್ಲಿಷ್ ಭಾಷೆ ಬಗ್ಗೆ ಏನೇ ಯಾರ್ದು ಅಲರ್ಜಿಗಳಿರ್ಬೋದು, ಯಾರದೇ ವಿರೋಧ ಇರ್ಬೋದು, ಅದೆಲ್ಲದರ ನಡುವೆನೂ ಕೂಡ ಇಂಗ್ಲಿಷ್ ಭಾಷೆ ಕಲ್ತಿದ್ರಿಂದ ಎಕನಾಮಿಕಲಿ ನಮಗೆ ಎಷ್ಟು ಉಪಯೋಗ ಆಯಿತು ಅನ್ನೋದು ಕೂಡ ನಮ್ಮೆಲ್ಲರ ಅನುಭವಕ್ಕಿದೆ. ಚೀನಾದವ್ರಿಗೆ ಎಷ್ಟು ಹಿನ್ನಡೆ ಆಯಿತು, ಆ ಕಾರಣಕ್ಕೋಸ್ಕರ ಅವ್ರು ಮತ್ತೆ ಇಂಗ್ಲಿಷ್ ಕಲಿಬೇಕು ಅಂತ ಯಾಕೆ ಆಸೆ ಪಡ್ತಾ ಇದ್ದಾರೆ, ಇದೆಲ್ಲವೂ ಜೊತೆಗೆ ಇಟ್ಕೊಂಡೇ ಹೀಗೆ ಏಳು ಬೀಳುಗಳ ನಡುವೆ, ವಿದೇಶಿ ಆಕ್ರಮಣದ ನಡುವೆ, ಸಿಸ್ಟಮ್ಗಳ ಚೇಂಜಸ್ ಬದಲಾವಣೆಗಳು ಆಗಿರೋದ್ರ ನಡುವೆ ನಾವು ಹೋರಾಟ ಮಾಡಿಕೊಂಡು ಹೇಗೆ ನಮ್ಮ ದೇಶದ ಸ್ವಾತಂತ್ರ್ಯ ಸಂಸ್ಕೃತಿನ ಉಳಿಸ್ಕೊಂಡ್ವಿ, ಹಾಗೆ ಸಮೃದ್ಧಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಇದು ಸದ್ಯಕ್ಕಿರುವಂಥ ನಮ್ಮ ಒಟ್ಟಾರೆ ನಮ್ಮ ದೇಶದ ಒಂದು ಸಮೀಕ್ಷೆ, ಪರಿಪ್ರೇಕ್ಷ್ಯ ಅಥವಾ ಭಿತ್ತಿ ಅಥವಾ ಒಂದು ಫ್ರೇಮ್, ಕ್ಯಾನ್ವಾಸು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಈಗ ನಾವು ಸ್ವಲ್ಪ, ಯಾಕೆಂದ್ರೆ ಸಾವು ಮತ್ತೆ ಹಸುವಿನ ಎದುರುಗಡೆ ಯಾವ ತತ್ವಜ್ಞಾನನೂ ನಡೆಯಲ್ಲ. ಈಗ ಟೆರರಿಸಂ ಇಂದನೂ ಹೊರಗಡೆ ಬಂದಿದ್ದೀವಿ, ಹಸುವಿನಿಂದನೂ ಹೊರಗಡೆ ಬಂದಿದ್ದೀವಿ. ಈಗ ಸ್ವಲ್ಪ ಸುಖ ಅನ್ನೋದು ಬಂದ ಮೇಲೆ ಶಾಂತಿ ಕಡೆ ಮನುಷ್ಯ ಯೋಚನೆ ಮಾಡಿ, ಸಮೃದ್ಧಿ ಅನ್ನೋದು ಬಂದ ಮೇಲೆ ಸಂಸ್ಕೃತಿ ಕಡೆಗೂ ಸ್ವಲ್ಪ ಯೋಚನೆ ಮಾಡಿ. ಹಾಗಾಗಿ ಈಗ ನಮ್ಮೆಲ್ಲ ವಿವಿಧ ಕ್ಷೇತ್ರಗಳು, ಎಲ್ಲ ಸಂಘಟನೆಗಳು, ಹೊರಗಡೆ ಇರುವಂಥ ಸಜ್ಜನ ಶಕ್ತಿ, ರಾಮದೇವ್ ಮಹಾರಾಜರು, ರವಿಶಂಕರ್ ಎಲ್ಲರೂ ಸೇರಿಕೊಂಡ ಹಾಗೆ ಎಲ್ಲರೂ ಈಗ ಒಂದು ಯೋಚನೆ ಮಾಡ್ತಾ ಇದ್ದಾರೆ, ಡಿಕಾಲನೈಸೇಷನ್. ಅದರದೇ ಇನ್ನೊಂದು ಕನ್ನಡದಲ್ಲಿ ರೂಪ ಸ್ವತ್ವ. ಕಾಲನೈಸೇಷನ್ ನಾವು ಇವತ್ತು ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಏನೋ ಬಂತು, ಆದರೆ ಉಳಿದ ವಿಷಯಗಳಲ್ಲಿ ಡಿಪೆಂಡೆನ್ಸ್ ಹಾಗೆ ಇದೆ. ಇದರಿಂದನೂ ಹೊರಗಡೆ ಬರಕ್ ಸಾಧ್ಯ ಇದೆಯೇ? ಮತ್ತೆ ಹೊರಗಡೆ ಬರಬೇಕು ಅನ್ನೋದನ್ನ ಹೇಳುವಾಗ ಮತ್ತೆ ನಾನು ಪ್ರಾರಂಭದಲ್ಲಿ ಹೇಳಿದ ಮಾತು, ಎಕ್ರಮ್ 100 ಎಲ್ಲ ಚೇಂಜ್ ಮಾಡಿಬಿಟ್ಟು ಒಂದು ಫೈನ್ ಮಾರ್ನಿಂಗ್ ನಾಳೆ ಬೆಳಗ್ಗೆಯಿಂದ ಎಲ್ಲವನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಲೂಬಾರದು. ಇದು ನಮ್ಮ ಶಾಸ್ತ್ರಗಳು ಒಪ್ಪಿಲ್ಲ. ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ಒಂದು ಕೆಟ್ಟ ಅಭ್ಯಾಸ ಆಹಾರದಲ್ಲಿ ನನಗೆ ಆಗ್ಬಿಟ್ಟಿದ್ರೆ ಅದನ್ನು ಬಿಡಬೇಕಾದ್ರೆ ಕ್ರಮಾಗತವಾಗಿ ಕಾಲ್ ಭಾಗ ಬಿಡ್ತಾ ಬರಬೇಕು. ಕಾಲ್ ಭಾಗ, ಒಂದು ಕಾಲ್ ಭಾಗ ಬಿಟ್ಟ ಮೇಲೆ 4 ತಿಂಗಳು ಕಾಲ್ ಭಾಗನೇ ಬಿಟ್ಟಿರ್ಬೇಕು. ಹೀಗೆಲ್ಲ ಹೇಳ್ತಾರೋ.
ಸೊ ಇವತ್ತು ನಾವು ಒಂದು ಕ್ಷಣ ಶಾಂತವಾಗಿ ನಿಂತ್ಕೊಂಡು ನೋಡಿದಾಗ ನಾವು ಈ ಎಲ್ಲ ಬೆಳವಣಿಗೆಗಳ ಜೊತೆಯಲ್ಲಿ ನಮ್ಮದು ಅನ್ನೋದೇನಾದರೂ ಸೇರಿಸಬಹುದೇ? ಯಾಕೆಂದ್ರೆ ಯಾವತ್ತಿದ್ರೂ ಸರ್ವಂ ಆತ್ಮವಶಂ ಸುಖಂ ಅಂತಾರೆ. ನಮ್ಮ ಕೈನಲ್ಲಿ ಅಪರಾಹ ಅಂತ ಜಗನ್ನಾಥ ಅಂತ. ನಾನಿರೋ ತಾಲೂಕು, ನಾನಿರೋ ಹಳ್ಳಿ, ನಾನಿರೋ ಜಿಲ್ಲೆ, ನಾನಿರೋ ಪ್ರಾಂತ, ನಾನಿರೋ ದೇಶ, ಅಲ್ಲಿ ಸುತ್ತಮುತ್ತ ಏನೇನಿದೆ ಪರಿಸ್ಥಿತಿ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೋತ್ ಅಂತೀವಿ, ಅದು ಆಗ್ಬೇಕಾದ್ರೆ ವೋಕಲ್ ಫಾರ್ ಲೋಕಲ್ ಅಂತಾರಲ್ಲ, ಅದನ್ನ ಆಧಾರ ಇಟ್ಟುಕೊಂಡು ನಮ್ಮದೇ ಆದಂತ ಕೆಲವು ಏನಾದ್ರೂ ಇದ್ರ ಒಳಗಡೆ ನಾವು ನಿಧಾನಕ್ಕೆ ಎಕ್ಸ್ಪರಿಮೆಂಟ್ಸ್ ಮಾಡಬಹುದೇ? ಉದಾಹರಣೆಗೆ ಈಗ ಫಾಸಿಲ್ ಫ್ಯೂಯಲ್ಸ್ ಅಂತ ಬಹಳ ಹೇಳ್ತಾ ಇದ್ದಾರೆ. ಅದರದ್ದು ಆಯಸ್ಸು ಸೀಮಿತ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ನಾನ್ ಫಾಸಿಲ್ ಫ್ಯೂಯಲ್ಸ್ ಬೇಕು. ಅದಕ್ಕೊಂದು ದೊಡ್ಡ ಪ್ರಯತ್ನ ನಮ್ಮ ಸರ್ಕಾರ ಅನೇಕ ವರ್ಷಗಳಿಂದ ಮಾಡ್ತಾ ಇದೆ. ಕಬ್ಬು ತುಂಬಾ ಚೆನ್ನಾಗಿ ಬೆಳಿತೀವಿ ನಾವು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಬೆಳಿತೀವಿ, ಇದ್ರ ಕಡೆ ಕರ್ನಾಟಕದಲ್ಲಿ ಕಬ್ಬು ಬೆಳಿತೀವಿ, ತಮಿಳುನಾಡಲ್ಲಿ ಕಾರ್ಖಾನೆಗಳು ಬಹಳ ಇದೆ. ಹಾಗಾಗಿ ಎಥನಾಲ್ ಅಂತ ಒಂದು ಕಾನ್ಸೆಪ್ಟ್ ಬಂತು. 10% ಇದ್ದು ಈಗ 20% ಇನ್ನು 2 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 10 ವರ್ಷದಲ್ಲಿ 70% ನಾವು ಎರಡನ್ನೂ ಮಿಕ್ಸ್ ಮಾಡಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕಬ್ಬು ಬೆಳವಣಿಗೆ ನಮ್ಮಲ್ಲಿ ಚೆನ್ನಾಗಿರೋದ್ರಿಂದ ಇಸ್ರೇಲ್ನಲ್ಲಿ ನಾವೇನು ಪಾಪ ಅವರಿಂದ ನಿರೀಕ್ಷೆ ಮಾಡೋಕ್ಕಾಗಲ್ಲ ಈ ಕಬ್ಬನ್ನ. ಆದರೆ ನಮ್ಮ ದೇಶದಲ್ಲಿ ಅದೊಂದು ಅವಕಾಶ ಇದೆ. ಹಾಗಾಗಿ ಒಂದು ಕಾನ್ಸೆಪ್ಟ್, ಒಂದು ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂತ ಬಂದಿದೆ. ಇನ್ನು ಬಿಸಿಲು ಗಾಳಿ ಅಂತ ಬೇಕಾದಷ್ಟು ಇರೋದ್ರಿಂದ ಅಲ್ಲೇನಾದ್ರೂ ಮಾಡಬಹುದೇ ಅನ್ನುವಂಥ ಒಂದು ವಿಷಯ ಇವತ್ತು ಬರ್ತಾ ಇದೆ. ಹೀಗೆ ಇರೋದ್ರ ಜೊತೆಗೇನೆ ಏನೇನೇನು ಮಾಡಬಹುದು. ಯಾಕಂದ್ರೆ ಇವತ್ತು ಅಟಾಮಿಕ್ ಪವರ್ ಜನರೇಷನ್ ಇಷ್ಟೆಲ್ಲ ಕಷ್ಟಪಟ್ಟು ನಮ್ದು 4%ಗಿಂತ ಜಾಸ್ತಿ ಹೋಗಿಲ್ಲ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ಹಾಗಾಗಿ ಆಲ್ಟರ್ನೇಟಿವ್ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಗ್ರೋತ್ ಸಸ್ಟೈನಬಲ್ ಆಗಬೇಕು, ಲೋಕಲ್ ಜನಗಳಿಗೆ ಅವಕಾಶಗಳು ಸಿಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ನಮ್ಗೆ ಯಾವತ್ತೂ, ಯಾಕೆಂದ್ರೆ ಕುರ್ಚಿ ಮೇಲೆ ಕೂತ್ಕೊಂಡು ಯಾವಾಗ ಬೇಕಾದರೂ ಕುರ್ಚಿಯಿಂದ ಕೆಳಗಡೆ ಇಳಿವು, ಅದ್ರ ನೆಲದ ಮೇಲೆ ಕೂತ್ಕೊಂಡು ಒಂದು ಏನು ಸಮಸ್ಯೆ. ಸೊ ಅದೊಂಥರ ಅನ್ಕೊಂಡ್ರೆ ಇದರಂಥ ಕುರ್ಚಿನ ಬ್ಯಾನ್ ಮಾಡಬೇಕು ಅಂತಲ್ಲ, ಆದ್ರೆ ಆಪತ್ಕಾಲಕ್ಕೆ ಯಾವ್ದು ಗಟ್ಟಿ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಭೂಮಿಗೆ ತಕ್ಕಂತೆ ಏನಾರ ಇದೆಯೇ ಅಂತ ಒಂದು ಸಣ್ಣ ಚಿಂತನೆ ಶುರುವಾಗಬೇಕು ಹೊರತು ಏಕದಮ್ ಸಿಸ್ಟಮ್ ಚೇಂಜ್ ಮಾಡಬೇಕು ಅನ್ನೋದಲ್ಲ. ಏಕೆಂದ್ರೆ 3 ವಿಷಯ ಬರುತ್ತೆ. ಒಂದು ಪ್ರಾಚೀನ ಹಿಂದೂಗಳ ಸಾಧನೆ, ಇನ್ನೊಂದು ಹಿಂದೂ ಜ್ಞಾನ ಪರಂಪರೆ, ಮೂರನೇದು ಇವತ್ತಿನ ಸ್ವತ್ವ. ಪ್ರಾಚೀನ ಹಿಂದೂಗಳ ಸಾಧನೆ ಅನ್ನೋದು ಒಂದು ಇತಿಹಾಸದ ಒಂದು ಇನ್ಫಾರ್ಮೇಶನ್ಗೆ ಪ್ರೇರಣೆಗೆ ಅಷ್ಟೇ, ಅದು ಯಾವಾಗಲೂ ಮಾಡಿದ್ದಷ್ಟೇ. ಹಿಂದೂ ಜ್ಞಾನ ಪರಂಪರೆ ಅನ್ನೋದು ಕೂಡ ಇದೆ, ಅಲ್ಲಿ ಬುಕ್ಕಲ್ಲಿ ಇದೆ ಸರಿ. ಆದ್ರೆ ಅದೆರಡರಿಂದನೂ ನಮ್ಗೆ ಇವತ್ತು ಉಪಯೋಗ ಆಗೋದು ಯಾವಾಗ? ಇವತ್ತಿಗೆ ನಮಗೇನಾದ್ರೂ ಸಿಗುತ್ತಾ ಅದರಿಂದ ಅಂತಿದ್ರೆ ಮಾತ್ರ ಸುಶ್ರುತ ಸಂಹಿತೆನೋ, ಚರಕ ಸಂಹಿತೆನೋ, ಕೋಟಿನ ಅರ್ಥಶಾಸ್ತ್ರನೋ ನಮ್ಗೆ ಇವತ್ತು ರೆಲೆವೆಂಟ್ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಕೇವಲ ಅಧ್ಯಯನದ ಕುತೂಹಲಕ್ಕಾಗುತ್ತೆ. ಹಾಗಾಗಿ ಇವತ್ತಿನ ವಿಷಯ ಹಿಂದೂ ಜ್ಞಾನ ಪರಂಪರೆನೂ ಅಲ್ಲ, ಪ್ರಾಚೀನ ಹಿಂದೂಗಳ ಸಾಧನೆನೂ ಅಲ್ಲ. ಅದೆಲ್ಲದರ ಆಧಾರದ ಮೇಲೆ ಇವತ್ತು ಇರುವಂತಹ ಪರಿಸ್ಥಿತಿಗೆ ನಮ್ಮದೇ ಆದಂತ ಡೆವಲಪ್ಮೆಂಟ್ ಮಾಡೆಲ್ಸ್ ನಾವೇನಾದ್ರೂ ಕಲ್ಪನೆ ಮಾಡ್ಕೊಳ್ಬಹುದೇ? ಸುಶ್ರುತ ಸಂಹಿತೆ ಉದಾಹರಣೆ ಹೇಳಿದ್ದಕ್ಕೆ ಮೊದಲು ನಾನು ಒಂದು ಈ ಥರ ಒಂದು 3-4 ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಸುಶ್ರುತ ಸಂಹಿತೆ ನಾನು ಉದಾಹರಣೆ ತಗೊಂಡಿದ್ದಕ್ಕೆ ಒಂದು ವಿಷಯ ನನಗೆ ಅಲ್ಲಿ ಓದಿದ್ರು ಅನ್ಸೋದು, ಇವತ್ತಿಗೂ ಹೆಲ್ಪ್ ಆಗತ್ತೆ ಅನ್ನೋದಕ್ಕೆ. ಯಾಕೆಂದ್ರೆ ಸ್ವತ್ವ ಅಂತ ಹೇಳಿದಾಗ ಅದರಲ್ಲಿ 2 ಭಾಗ. ಒಂದು ಧೋರಣೆ, ಇನ್ನೊಂದು ಅನುಷ್ಠಾನ. ಒಂದು ಪಾಲಿಸಿ, ಇನ್ನೊಂದು ಆಕ್ಷನ್ ಪ್ಲಾನ್. ಒಂದು ನೀತಿ, ಇನ್ನೊಂದು ರೀತಿ. ಸ್ವತ್ವದ ಪರಿಕಲ್ಪನೆ ಅಂದಾಗ ಧೋರಣೆ ಅಥವಾ ಥಿಯರಿ ಅಥವಾ ನೀತಿ ಏನು ಅನ್ನೋದನ್ನ ನಾನು ಕೊನೆ 15 ನಿಮಿಷ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಮುಂಚೆ ಆಕ್ಷನ್ ಪ್ಲಾನ್ ಅಥವಾ ಅನುಷ್ಠಾನ ಅಥವಾ ಪ್ರಾಕ್ಟಿಕಲ್ ಅಂತಂದಾಗ ಸುಮ್ಮನೆ ಒಂದು 2-3 ನೆನಪಾಗೋದು. ಇವತ್ತಿಗೂ ನಾವು ಅದನ್ನು ಹಿಡ್ಕೊಂಡು ಹೊರಟ್ರೆ ನಮಗೆ ಉಪಯೋಗ ಆಗಬಹುದು. ಆದ್ರೆ ಪ್ರಯೋಗ ಶುರು ಮಾಡಬೇಕು. ಮತ್ತೆ ಇನ್ನೊಂದು ಪಾಯಿಂಟ್, ಈ ಗುಂಪಲ್ಲಿ ಹೇಳ್ತಾ ಇರೋದಕ್ಕೆ ಕಾರಣ ಏನಂದ್ರೆ ಅಕಾಡೆಮಿಕ್ ಆಗಿ ಆಗ್ಬೇಕು ಅಂತ. ನಾವೆಲ್ಲ ಅಕಾಡೆಮಿಯನ್ನ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋ ಮಂದಿ.
ಸ್ವತ್ವದ ಆಧಾರದ ಮೇಲೆ ನಮ್ಮ ಜೀವನದ ಡೆವಲಪ್ಮೆಂಟ್ ಮಾಡೆಲ್ಸ್ ನ ನಿರ್ಮಾಣ ಮಾಡಬೇಕು ಅನ್ನೋ ಪ್ರಯತ್ನ ಎಸ್ಟಾಬ್ಲಿಷ್ಮೆಂಟ್ ಇಂದ ಹೊರಗಡೆಗೆ ಬಿ ಕೆ ಎಸ್ ಅಯ್ಯಂಗಾರ್ ಅಂತವರು, ಅಜಿತ್ ಕುಮಾರ್ ಅಂತವರು, ಇನ್ಯಾರೋ ಸುಭಾಷ್ ಪಾಳೇಕರ್ ಅಂತವರು, ಇನ್ಯಾರೋ ರಾಮದೇವ್ ಮಹಾರಾಜನ್ ಅಂತವರು, ಇನ್ಯಾರೋ ಅವರೆಲ್ಲರೂ ಪ್ರೈವೇಟ್ ಆಗಿ ಮಾಡ್ತಾನೆ ಇದ್ದಾರೆ. ಇದು ಯಾವುದು ನಾವೇನೋ ಹೊಸದಾಗಿ ಯೋಚನೆ ಮಾಡ್ತಾ ಇರೋದಲ್ಲ. ಆದ್ರೆ ಪ್ರಶ್ನೆ ಇರೋದು, ಯೂನಿವರ್ಸಿಟಿ ಇದನ್ನು ಒಪ್ಕೊಳ್ತಾ ಇದೆಯಾ? ಇಷ್ಟೆಲ್ಲ ಪರಿಸರ ಸಂರಕ್ಷಣೆ, ಪರಿಸರ ಮಾಲಿನ್ಯ, ಪ್ಲಾಸ್ಟಿಕ್ ಇತ್ಯಾದಿಗಳನ್ನೆಲ್ಲ ಹೇಳುವಾಗಲೂ ಕೂಡ ನಮ್ಮ ಕಾಲೇಜುಗಳಲ್ಲಿ ಕಾಲೇಜ್ ಡೇ ಆದಾಗ, ಸೆಮಿನಾರ್ ಆದಾಗ ಲೋಟ ಯಾವ ತಂದಿಡ್ತೀವಿ? ಸಣ್ಣ ವಿಷಯ ಅಷ್ಟೇ. ಈ ತರ ನೂರಾರು ವಿಷಯ ಇದೆ. ಅಂದ್ರೆ ಇದರರ್ಥ ಮತ್ತೆ ಎಕ್ಕದಂ ಚೇಂಜ್ ಮಾಡಕ್ಕಾಗತ್ತೆಯೇ? ಟೂತ್ ಪೇಸ್ಟ್ ಅನ್ನ ಕಾಲ್ಗೇಟ್ ಬಿಟ್ಟು ಪತಂಜಲಿ ಉಪಯೋಗಿಸಬೇಕು ಅಂತ ಆದ್ರೆ ಮನೆಯಲ್ಲಿ ಎಷ್ಟು ಸಮಸ್ಯೆ ಬರುತ್ತೆ. ಮದುವೆ ಆಗದೆ ಇರೋ ನನಗೆ ಗೊತ್ತಾಗೋದಿಲ್ಲ. ಗೊತ್ತೈತೆ, ನಾನು ಒಪ್ಕೊಂಡ್ಬಿಡ್ಬೋದು, ಅದೇನೋ RSS ಪ್ರಭಾವ. ಹೆಂಡತಿ ಒಪ್ಕೊಳ್ಳೋದು. ಅದರರ್ಥ ಹೆಂಡತಿನೇ ಯಾವಾಗಲೂ ಯಾಕೆ ವಿಲನ್ ಮಾಡ್ತೀರಿ ನೀವು? ಹೆಂಡತಿ ಒಪ್ಕೋಬಹುದು, ಸಮಿತಿ ಪ್ರಭಾವ. ಗಂಡ ಒಪ್ಕೊಳ್ಳೋದೇ ಇರ್ಬೋದು. ಆದ್ರೆ ಇವತ್ತು ಮನೆಯಲ್ಲಿ ಅವರಿಬ್ರು ಒಪ್ಕೊಂಡ್ರೆ ಯಾರು ಒಪ್ಕೋಬೇಕು? ಆ ಮಗಳು ಒಪ್ಕೋಬೇಕು. UKG ಓದ್ತಾ ಇರೋದು, LKG ಓದ್ತಾ ಇರೋ ಮಗ ಒಪ್ಕೋಬೇಕು. ಇದೆಲ್ಲ ಪ್ರಾಬ್ಲಮ್ಸ್ ಇದೆ, ನನಗೆ ಗೊತ್ತು. ಇದು ಎಲ್ಲರ ನಡುವೆ ಸ್ವದೇಶಿ ಹೇಗೆ ತರೋದು, ಸ್ವಭಾಷೆ ಹೇಗೆ ತರೋದು, ಸ್ವಭೂಷ ಹೇಗೆ ತರೋದು, ಸ್ವಭಾವ ಹೇಗೆ ತರೋದು, ವೋಕಲ್ ಫಾರ್ ಲೋಕಲ್ ಮಾಡೋದು ಹೇಗೆ? ಇದು ದೊಡ್ಡ ಚಾಲೆಂಜ್ ಇದೆ. ಇದ್ರ ನಡುವೆ ಎಕ್ಸ್ಪೆರಿಮೆಂಟ್ಸ್ ಪ್ರೈವೇಟ್ ಆಗಿ ನಡೀತಾ ಇದೆ. ಎಸ್ಟಾಬ್ಲಿಷ್ಮೆಂಟ್ ಅಂತ ನಡೆಸಬಹುದೇ? ಎಲ್ಲಿಂದಾದ್ರೂ ಒಂದು ಸಣ್ಣ ಪ್ರಯತ್ನ ಶುರು ಮಾಡಬಹುದೇ? ಇಲ್ಲೇ ಹುಬ್ಬಳ್ಳಿನಲ್ಲಿ ಇದರೊಳಗೆ BVB ಕಾಲೇಜಿನಲ್ಲಿ ಒಂದು 20 ವರ್ಷದ ಹಿಂದೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿದ್ದ ಸುದ್ದಿ ಅದು. ಅವರೊಂದು ಪ್ರಯೋಗ ಆವಾಗಿದ್ದವರು ಶುರು ಮಾಡಿದ್ರು, ನೋ ಬೈಕ್ ಡೇ ಅಂತ. ಪ್ರತಿ ಬುಧವಾರ ಯಾರು ಬೈಕ್ ತರೋವಾಗಿಲ್ಲ. ಇದರಿಂದ ಎಷ್ಟು ಉಪಯೋಗ ಆಗ್ಬೋದು ನಮಗೆ ಗೊತ್ತು. ಇದನ್ನ ಎಷ್ಟು ಮಾಡ್ಬೋದು ಅದಕ್ಕೂ ಒಂದು ಲಿಮಿಟೇಷನ್ಸ್ ಇದೆ. ಸೊ ಇದೆಲ್ಲ ಇಟ್ಕೊಂಡು ಎಲ್ಲಿಂದ ಶುರು ಮಾಡಬಹುದು, ಯಾವ್ದು ಮಾಡಬಹುದು, ನಮ್ಮದೇ ಆದಂತ ಸಿಸ್ಟಮಿನ ಆಧಾರದ ಮೇಲೆ ನಾವೇನಾದ್ರೂ ಒಂದಷ್ಟು ಡೆವಲಪ್ಮೆಂಟಲ್ ಎಕ್ಸಾಂಪಲ್ಸ್ ನ ನಾವು ಕಣ್ಣು ಮುಂದೆ ತಂದು ಇಡಬಹುದೇ? ಉದಾಹರಣೆಗೆ ನಾನು ಸುಶ್ರುತ ಸಮಿತಿಯಲ್ಲಿ ಹೇಳ್ತೀನಿ ಅಂತ ಅನ್ಕೋಬೇಕು. ಈಗ ಬಹಳ ಇವತ್ತೆಲ್ಲರಿಗೂ ಕಾಡಿಸ್ತಾ ಇರೋದು 40 ವರ್ಷ ಆದ್ಮೇಲೆ 3 ಕಾಯಿಲೆ. ಒಂದು ಮಂಡಿ ನೋವು, ಇನ್ನೊಂದು ಡಯಾಬಿಟೀಸು, ಇನ್ನೊಂದು BP ಅಥವಾ ಹಾರ್ಟ್. ಒಪ್ಕೋತೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದರಲ್ಲಿ ಡಯಾಬಿಟೀಸ್ ಅಂತ ಹೇಳಿದ ತಕ್ಷಣ ಇವತ್ತು ನಮಗೆ ಎಲ್ಲ ಡಾಕ್ಟರ್ಗಳು 2 ಹೇಳ್ತಾ ಇದ್ದಾರೆ. ಒಂದು ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ, ಇನ್ನೊಂದು ಸ್ವೀಟ್ ತಿನ್ಬೇಡಿ ಅಂತ ಹೇಳ್ತಾರೆ. ಓಕೆ, ಸರಿ. ಆದರೆ ಸುಶ್ರುತನ ಹತ್ರ ಹೋದ್ರೆ ಅವನು ಇನ್ನೂ 6 ವಿಷಯ ಹೇಳ್ತಾನೆ. ಅದು ನಮಗೆ ಸ್ವತ್ವವೂ ಆಯಿತು, ನಮಗೆ ಡಯಾಬಿಟೀಸ್ ಅನ್ನ ಎದುರಿಸೋದಿಕ್ಕೆ ಒಂದು ಒಳ್ಳೆ ವೆಪನ್ ಸಿಕ್ತು ಅಂತ ನನಗನ್ಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಇದರರ್ಥ ಸುಶ್ರುತ ಸಮಿತಿಯಲ್ಲಿ 100 ಉಪಯೋಗ ಆಗುತ್ತಾ? ಹಾಗೆ ಅನ್ಸೋದಿಲ್ಲ ನನಗೇನು. ಯಾಕೆಂದ್ರೆ ಇವತ್ತು ಡಯಾಗ್ನೋಸ್ಟಿಕ್ ಮೆಥಡ್ಸ್, ಎಮರ್ಜೆನ್ಸಿ ಮೆಡಿಸಿನ್, ಸರ್ಜರಿ, ಈ 3ಕ್ಕೆ ನಾವು ಅಲೋಪತಿಗೆ ಹೋಗ್ಬೇಕು. ಪ್ರಿವೆಂಟಿವ್ ಮೆಷರ್ಸ್ ಮತ್ತೆ ಕ್ರಾನಿಕ್ ಡಿಸೀಸಸ್ಗೆ ಆಯುರ್ವೇದ, ಯೋಗ, ಸಿದ್ಧ, ಪ್ರಾಣಾಯಾಮ ನಮ್ಗೆ ಉಪಯೋಗಕ್ಕೆ ಬರುತ್ತೋ ಇಲ್ವೋ? ಹಾಗೆ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಇವತ್ತು ತುಂಬಾ ಡೆವಲಪ್ಮೆಂಟ್ ಆಗಿರೋದ್ರಿಂದ ಸುಶ್ರುತ ಹೇಳುವಂತ ಡಯಾಗ್ನೋಸ್ಟಿಕ್ ಮೆಥಡ್ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ಸುಶ್ರುತ ಹೇಳ್ತಾನೆ, ಫಾರಿನ್ ಬಾಡಿ ಒಳಗಡೆ ಇದ್ದಾಗ ಅದನ್ನ ಚೆಕ್ ಮಾಡೋದಿಕ್ಕೆ ಹಳ್ಳ ದಿಣ್ಣೆ ಇರುವಂತಹ ರಸ್ತೆಗಳು, ಈ ಒಂದು 10 ವರ್ಷಕ್ಕೆ ಮುಂಚೆ ಎಲ್ಲ ಕಡೆ ಸಿಗ್ತಾ ಇದ್ಬಿಡಿ, ಹಳ್ಳ ದಿಣ್ಣೆ ಇರುವಂತಹ ರಸ್ತೆಗಳ ಮೇಲೆ ಎತ್ತಿನ ಗಾಡಿನಲ್ಲಿ ಆ ಪೇಷಂಟ್ ಅನ್ನ ಕೂಡಿಸಿ ವೇಗವಾಗಿ ಗಾಡಿಯನ್ನು ಓಡಿಸಿದ್ರೆ ಅವನ ಶರೀರದಲ್ಲಿ ಫಾರಿನ್ ಬಾಡಿ ಎಲ್ಲಿದೆ ಇರೋದು ಗೊತ್ತಾಗತ್ತೆ ಅಂತ ಸುಶ್ರುತ ಹೇಳುತ್ತಿದ್ದ. ಅವತ್ತಿನ ಕಾಲಕ್ಕೆ ಅವರೇನೋ ಒಂದು ಟೆಕ್ನಿಕ್ ಮಾಡ್ಕೊಂಡಿದ್ರು. ಆ ಟೆಕ್ನಿಕ್ ಇವತ್ತು ಬೇಕಿರ್ಲಿಕ್ಕಿಲ್ಲ. ಆದರೆ ಈ ಡಯಾಬಿಟಿಸ್ ಬಗ್ಗೆ ನಾನು ಹೇಳ್ತಾ ಇರೋದು ಇವತ್ತಿಗೂ ಬೇಕಾಗಬಹುದೇನೋ ಅಂತ ನನಗೆ ಅನ್ಸುತ್ತೆ. ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೀನಿ. ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಎರಡರಲ್ಲೂ ಕೂಡ ಡಯಾಬಿಟಿಸ್ ಬಗ್ಗೆ ಹೇಳಿದ್ದಾರೆ. ಪ್ರಮೇಹ ರೋಗಗಳು ಅಂತ ಅವರು ಹೇಳಿದ್ದಾರೆ. ಅದರಲ್ಲಿ ಇಬ್ಬರೂ ಕೂಡ 20 ಕ್ಯಾಟಗರಿ ಹೇಳಿದ್ದಾರೆ. ಅದನ್ನ 3 ಕ್ಯಾಟಗರಿ ಮಾಡ್ತಾರೆ. ಆಯುರ್ವೇದದಲ್ಲಿ ಯಾವುದೇ ಕಾಯಿಲೆ ಹೇಳಿದಾಗಲೂ ಹಾಗೆ ಮಾಡ್ತಾರೆ. ವಾತಜ, ಪಿತ್ತಜ, ಕಫಜ. ಇಬ್ಬರು ಕೂಡ ಏನ್ ಕ್ಲಾಸಿಫಿಕೇಶನ್ ಮಾಡ್ತಾರೆ? 20 ಪ್ರಮೇಹ ರೋಗಗಳು. ಮೇಹ ಅಂದ್ರೆ ಮೂತ್ರ ಅಂತ. ಮಧುಮೇಹ ಅಂದ್ರೆ ಮೂತ್ರ ಆವಾಗ ಜೇನುತುಪ್ಪದ ಬಣ್ಣದಲ್ಲಿರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಮಧುಮೇಹ ಕರೆಯೋದು. ಅದರಲ್ಲಿ ಕಫಜ 10 ಕಫಜ ಮೂತ್ರ ರೋಗಗಳಿದ್ದಾವೆ. ಮೂತ್ರ ರೋಗಗಳು ಕಫಜ 10 ಅಂತ ಇಬ್ರು ಕ್ಲಾಸಿಫೈ ಮಾಡ್ತಾರೆ. 6 ಪಿತ್ತಜ ಮೂತ್ರ ರೋಗಗಳು ಅಂತ ಕ್ಲಾಸಿಫೈ ಮಾಡ್ತಾರೆ. 4 ವಾತಜ
ರೋಗಗಳು ಅಂತ ಕ್ಲಾಸಿಫೈ ಮಾಡ್ತಾರೆ. ಇದು ಒಂದು. ಇನ್ನು ಎರಡನೇದು, ಆಯುರ್ವೇದದಲ್ಲಿ ಯಾವುದೇ ರೋಗದ ಪ್ರಾಗ್ನೋಸಿಸ್ ಮುಂದೆ ಏನಾಗತ್ತೆ ಅಂತ ಹೇಳುವಾಗ ಎರಡು ಭಾಗ ಮಾಡ್ತಾರೆ. ಸಾಧ್ಯ, ಅಸಾಧ್ಯ. ಮತ್ತೆ ಸಾಧ್ಯದಲ್ಲಿ ಎರಡು ಭಾಗ ಮಾಡ್ತಾರೆ. ಸುಲಭ ಸಾಧ್ಯ, ಕಷ್ಟ ಸಾಧ್ಯ. ಅಸಾಧ್ಯದಲ್ಲಿ ಎರಡು ಭಾಗ ಮಾಡ್ತಾರೆ. ಯಾಪ್ಯ, ಪ್ರತ್ಯಾಖ್ಯೇಯ. ಯಾಪ್ಯ ಅಂದ್ರೆ ನೀವು ಸಾಯೋವರೆಗೂ ಇದ್ರ ಜೊತೆ ಹೊಡೆದಾಡಬೇಕು. ಪ್ರತ್ಯಾಖ್ಯೇಯ ಅಂದ್ರೆ ವೆಂಟಿಲೇಟರ್ ತೆಗೆದ ಮೇಲೆ ಪ್ರಾಣ ಹೋಗುತ್ತೆ ಅಂತ. ಹೀಗೆ 4 ಕೆಟಗರಿ ಇದೆ. ಸುಖ ಸಾಧ್ಯ, ಕಷ್ಟ ಸಾಧ್ಯ, ಯಾಪ್ಯ, ಪ್ರತ್ಯಾಖ್ಯೇಯ. ಅದರಲ್ಲಿ ಮೊದಲು 14 ಏನಿದೆ, ಕಫಜ ಮತ್ತು ಪಿತ್ತಜ. ಅದರಲ್ಲಿ ಕಫಜ 10ನ್ನ ಸುಖ ಸಾಧ್ಯ ಅಂತ ಹೇಳ್ತಾರೆ. ಪಿತ್ತಜ 6ನ್ನ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಆಮೇಲಿನ ವಾತಜ 4 ಏನಿದೆ, ಆ ಪ್ರಮೇಹ ರೋಗಗಳನ್ನ ಯಾಪ್ಯ ಅಥವಾ ಪ್ರತ್ಯಾಖ್ಯೇಯ 2 ಆಗುತ್ತೆ. ಡಿಗ್ರಿ ನೋಡ್ಕೊಂಡು ಅಂತ ಹೇಳ್ತಾರೆ. ಅಲ್ಲಿಗೆ ವಾತಜ ಮೂತ್ರ ರೋಗಗಳು ಬಲಿಷ್ಠ. ಆ 4 ವಾತಜ ಮೂತ್ರ ರೋಗಗಳಿದೆ. ಅದರಲ್ಲಿ ಒಂದರ ಹೆಸರು ಮಧುಮೇಹ. ಅದು ಸುಷು ಸಂಹಿತೆ ಪ್ರಕಾರ, ಚರಕ ಸಂಹಿತೆ ಪ್ರಕಾರ ಅದಕ್ಕೆ ಅವನು ಕ್ಷೌದ್ರಮೇಹ ಅಂತ ಕರೀತಾರೆ. ಕ್ಷೌದ್ರ ಅಂದ್ರೆ ಜೇನುತುಪ್ಪ ಅಂತಾನೆ ಅರ್ಥ. ಸೊ ನಮ್ದು ಇವತ್ತಿನ ಡಯಾಬಿಟೀಸ್ ಅಲ್ಲಿ ಬಂತು 20ರಲ್ಲಿ, ಅದು 1. ಈಗ ಮುಂದಕ್ಕೆ ಬರ್ತೀವಿ. ಈ 20 ರೋಗಗಳಿಗೆ ಕಾರಣ ಏನು ಅಂತ ಅನ್ನೋವಾಗ, ಕಾರಣಗಳು ಹೇಳುವಾಗ ಆಯುರ್ವೇದದ ಗ್ರಂಥದಲ್ಲಿ 2 ಕೆಟಗರಿ ಮಾಡ್ತಾರೆ. ಇವತ್ತು ಕಾರಣಗಳ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಎಕ್ಸಾಮಿನೇಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ದೀವಿ. ಇವತ್ತೊಂದು ಸಿಸ್ಟಮ್ ಇದೆ, ಇರಲಿ ಅದಿರಲಿ, ಇದನ್ನೂ ಒಂದು ನಾವು ನೋಡಬಹುದೇ ಅನ್ನೋದಕ್ಕೆ. ಕಾರಣಗಳು ಏನು ಅಂತಂದಾಗ ಯಾವುದೇ ಆಯುರ್ವೇದದ ಗ್ರಂಥದಲ್ಲಿ ಹೇಳುವಾಗ ಅವರು 3 ಹೇಳ್ತಾರೆ. ಯಾವುದೇ ರೋಗಕ್ಕೆ 3 ಕೆಟಗರಿ: ಆಹಾರ, ವಿಹಾರ, ವಿಚಾರ. ಈ ಉದಾಹರಣೆಗೆ ಯಾರೋ ಅಸಿಡಿಟಿ ಇದೆ ಅಂತಂದ್ರೆ ಅವನಿಗೆ ಸಿಟ್ಟು ಜಾಸ್ತಿ ಬರ್ತಾ ಇದೆಯಾ ಅಂತ ನೋಡ್ಬೇಕು. ಬರೀ ಮೆಣಸಿನಕಾಯಿ ತಿಂತಾ ಇದ್ದೇನೆ, ಚಿಪ್ಸ್ ತಿಂತಾ ಇದ್ದೇನೆ ಅಷ್ಟೇ ಅಲ್ಲ. ಯಾಕೆಂದ್ರೆ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ ಕ್ರೋಧಾತ್ ಪಿತ್ತಂ ಅಂತ ಹೇಳ್ತಾರೆ. ಸೊ ಅಂದ್ರೆ ವಿಚಾರವೂ ಕೂಡ ಆಹಾರ ವಿಹಾರಗಳಿಗೆ ಸಂಬಂಧಪಟ್ಟಿದೆ. 3ರಿಂದಲೂ ಕಾಯಿಲೆ ಬರುತ್ತೆ: ಆಹಾರ, ವಿಹಾರ, ವಿಚಾರ. ಈಗ ಪ್ರಮೇಹ ರೋಗಗಳಿಗೆ ಸಂಬಂಧಪಟ್ಟಂತೆ ಸುಶ್ರುತ ಅಂತ ಬಂದ್ರೆ ವಿಚಾರದ ಬಗ್ಗೆ ಅವನು ಹೇಳಿಲ್ಲ, ಕಾರಣ ಅಂತ ಹೇಳಿಲ್ಲ, ಆಹಾರ ವಿಹಾರ ಹೇಳಿಲ್ಲ. ಆದ್ರೆ ಇವತ್ತು ವಿಚಾರ ಹೇಳ್ತಾ ಇದ್ದಾರೆ. ಯಾರಿಗೆ ಡಿಪ್ರೆಷನ್ ಇರುತ್ತೆ, ವರೀಸ್ ಜಾಸ್ತಿ ಇರುತ್ತೆ, ಅವರಿಗೆ ಡಯಾಬಿಟೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಪಾಯಿಂಟ್, ಡೆವಲಪ್ಮೆಂಟ್ ಇದು ಸೈನ್ಸ್. ಆದ್ರೆ ಸುಶ್ರುತ ಹೇಳಿರೋದು ಹೇಳ್ತಾ ಇದ್ದೀನಿ, ಆಹಾರ ವಿಹಾರ ಹೇಳಿದ್ದೀನಿ. ಅದರಲ್ಲಿ ಆಹಾರ ಅನ್ನುವಾಗ 5 ರೀತಿಯ ಆಹಾರಗಳು ಡಯಾಬಿಟೀಸ್ಗೆ ಕಾರಣ ಅಂತ ಹೇಳ್ತಾನೆ. ಇವತ್ತು ನಾವು ಹೇಳ್ತಾ ಇರೋದು ಒಂದೇ. ವಿಹಾರ ಅಂತ ಹೇಳಿದಾಗ ಅವನು 3 ರೀತಿಯ ವಿಹಾರಗಳು ಡಯಾಬಿಟೀಸ್ಗೆ ಕಾರಣ ಅಂತ ಹೇಳ್ತಾ ಇದ್ದಾನೆ. ಇವತ್ತು ನಾವು ಹೇಳ್ತಾ ಇರೋದು ಒಂದೇ. ಇನ್ನು 6 ಅಲ್ಲಿ ನಮಗೆ ಟ್ರೆಷರ್ ಇದೆ ಅಂತ ನನಗೆ ಅನಿಸುತ್ತೆ. ಆಹಾರ ಸಂಬಂಧಪಟ್ಟಂತೆ 5 ಅವನು ಯಾವ್ದಾದ್ರು ಹೇಳ್ತಾನೆ ಅಂದ್ರೆ, 1 ನಮಗೆಲ್ಲ ಗೊತ್ತಿರುವಂತ ಸ್ವಾದ, ಸ್ವೀಟ್. 2ನೇದು ಮೇಧ. ಮೇಧ ಅಂದ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ ಅಂದ್ರೆ ಇಂಟೆಲೆಕ್ಟ್ ಅಂತ ಆಗುತ್ತೆ. ಮೇಧ ಮಹಾಪ್ರಾಣ ಅಂದ್ರೆ ಫ್ಯಾಟ್, ಅಂದ್ರೆ ತುಪ್ಪ ಇತ್ಯಾದಿ. 3ನೇದು ಸ್ನಿಗ್ಧ, ಅಂದ್ರೆ ಮಿರ್ಚಿ ಬಜ್ಜಿ, ವಡೆ ಇತ್ಯಾದಿ, ಆಯಿಲಿ. ಆಮೇಲೆ 4ನೇದು ಕೋಲ್ಡ್, ಶೀತ. ಶೀತ ಅಂದಾಗ ಮಾಮೂಲಿ ಶೀತ ಅಂತ ಅರ್ಥ ಆಗಲ್ಲ ನಮಗೆ. ಐಸ್, ಕಾರಲ್ಲಿ ಕೂಡೋದು ಇದ್ರೊಳಗಡೆ AC ನಲ್ಲಿನೇ, ಮತ್ತೆ ಚೇಂಬರ್ ಕೂಡೋದು AC ನಲ್ಲಿನೇ, ಆಮೇಲೆ ಮತ್ತೆ ಎಲ್ಲ ಕಡೆ ಮನೆಗೆ ಹೋದಾಗಲೂ AC ನೇ. ಮತ್ತೆ ಹೇಳ್ತೀನಿ ಅದು ತಪ್ಪು ಅಂತ ಯಾರು ಅನ್ಕೊಂಡ್ಬಿಡಿ. ಯಾವ ಕಂಫರ್ಟ್ ಇಂದ ನಾವು ಹೊರಗಡೆ ಬರೋದು ಅಷ್ಟು ಸುಲಭ ಇಲ್ಲ. ಆದ್ರೆ ಎಲ್ಲೋ ಕಡೆ ಡಯಾಬಿಟೀಸ್ ಪೇಷಂಟ್ಸ್ ಏನಾದ್ರೂ ಮಾಡಬಹುದೇ? ಯಾಕೆಂದ್ರೆ ಇವತ್ತು ರಸ್ತೆಗಳು ಚೆನ್ನಾಗಿದೆ, ಕಾರ್ಗಳು ಚೆನ್ನಾಗಿದೆ, ಡೋರ್ ಕ್ಲೋಸ್ ಮಾಡಿಕೊಂಡು, ಗ್ಲಾಸ್ ಹಾಕೊಂಡು, AC ಆನ್ ಮಾಡಿಕೊಂಡು ಜೋರಾಗಿ ಹೋಗುವಂತದ್ದು ಡ್ರೈವರ್ಗೂ ಬೇಕು, ಓನರ್ಗೂ ಬೇಕು, ಇಬ್ಬರಿಗೂ ಅದರಿಂದ ಬೇರೆ ಅನುಕೂಲಗಳಿದೆ. ಏಕದಮ್ ಅದನ್ನ ಬಿಟ್ಬಿಡೋಕ್ಕಾಗಲ್ಲ. ಕೂತ್ಕೊಂಡೇನೆ ಆನ್ಲೈನ್ ಮೀಟಿಂಗ್ ಭಾಗವಹಿಸುವ ಎಷ್ಟು ಜನ ಇಲ್ಲ. ಈ ಬೆಂಗಳೂರು ಇಡೀ ಜಗತ್ತಿನಲ್ಲೇ ದೊಡ್ಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಅಲ್ಲೇ ಆನ್ಲೈನ್ ಮೀಟಿಂಗ್ ನಡೀತಾ ಇದೆ ಇವತ್ತು ಕಾರ್ ಒಳಗೆ. ಹಾಗಾಗಿ ಏಕದಮ್ ಕಾರಲ್ಲಿ AC ಬ್ಯಾನ್ ಮಾಡಿ ಅಂತ ನಾನು ಹೇಳಕ್ ಆಗ್ತಾ ಇಲ್ಲ. ಆದ್ರೆ ಎಲ್ಲೋ ಕಡೆ ಡಯಾಬಿಟಿಸ್ ಪೇಷಂಟ್ಸ್ಗೆ AC ಕಾರಣ ಆಗ್ತಾ ಇದೆ ಅಂತ ಸುಶ್ರುತ ಹೇಳ್ತಾ ಇದ್ದೇನೆ. ಇವತ್ತಿನ ಯಾವ ಡಾಕ್ಟರ್ ನಮಗೆ ಹೇಳ್ತಾ ಇಲ್ಲ. ಇಲ್ಲಿ ಏನಾದ್ರು ಸ್ವತ್ವ ನಮಗೆ ಹೆಲ್ಪ್ ಬರುತ್ತಾ? 5ನೇ ಕಾರಣ ಅವನು ಹೇಳೋದು ದ್ರವ. ಹೆಚ್ಚು ದ್ರವಾಹಾರ ತಗೊಳ್ಳೋದ್ರಿಂದ ಡಯಾಬಿಟಿಸ್ ಬರುತ್ತೆ. ಒಂದು ಬಿಟ್ಟಿದ್ದು ಇದು 4ನ್ನು ನಾವೀಗ ಸಜೆಸ್ಟ್ ಮಾಡಬಹುದೇ? ಅಥವಾ ನಮ್ದು ಇವತ್ತಿನ ಮೆಥಡ್ಸ್ ಇದೆಯಲ್ಲ, ಕ್ಲಿನಿಕಲ್ ಟೆಸ್ಟ್ ಮೆಥಡ್ಸ್ ಏನೇನೋ ಬೇರೆ ಬೇರೆ ಇದೆಯಲ್ಲ,
ಪ್ಲಾಸಿಬೋ ಏನೋ ಇಟ್ಕೊಂಡು 100 ಜನಕ್ಕೆ ಅದು ಕೊಟ್ಟು 100 ಜನಕ್ಕೆ ಅದನ್ನು ಕೊಡದೆ ಏನೋ ಇದೆಯಲ್ಲ, ಅದನ್ನೆಲ್ಲ ಏನಾರ ಮಾಡಿ ಅವರ ಎಸ್ಟಾಬ್ಲಿಷ್ಮೆಂಟ್ ಕಡೆಯಿಂದ. ಈ ಪಾಯಿಂಟ್ ನಾನು ನಮ್ಮ ಒಬ್ರು ಹಿರಿಯ ಪ್ರಚಾರಕರಿಗೆ ಹೇಳಿದಾಗ ಅವ್ರು ಹೇಳಿದ್ರು, ನಾನು ಇತ್ತೀಚೆಗೆ ಕೇರಳದಲ್ಲಿ ಒಬ್ರು ಡಾಕ್ಟರ್ ಹತ್ರ ಹೋಗಿದ್ದೆ, ಡಯಾಬಿಟಿಸ್ ಸಂಬಂಧಪಟ್ಟಂತೆ. ಅವ್ರು ನನಗೊಂದು ಪತ್ರಿಕ ಕೊಟ್ಟಿದ್ದಾರೆ. ಅದರಲ್ಲಿ ಅವರು 2 ಪಾಯಿಂಟ್ ನೀವು ಹೇಳಿದ್ದನ್ನು ಸೇರಿಸಿದ್ದಾರೆ. ನೋ ಡೇ ಸ್ಲೀಪ್ ಅಂತ 1 ಪಾಯಿಂಟ್, 2ನೇದು ಹೆಚ್ಚು ನೀರು ಕುಡಿಬೇಡಿ, 2. ಸೊ ಹೀಗೆ ಇದು ಆಹಾರ ಸಂಬಂಧಪಟ್ಟಂತೆ. ವಿಹಾರಕ್ಕೆ ಸಂಬಂಧಪಟ್ಟಂತೆ ಡಯಾಬಿಟಿಸ್ ಕಾರಣ ಏನು ಅಂತ ಹೇಳುವಾಗ ಸುಶ್ರುತ 3 ಹೇಳ್ತಾರೆ. ಒಂದು ಅವ್ಯಾಯಾಮ, ಅದನ್ನ ಈಗ ನಾವೆಲ್ಲರೂ ಅದರಿಂದ ಹೊರಡೆ ಬರ್ತಾ ಇದ್ವಿ, ಎಲ್ಲಾ ಊರಿನಲ್ಲೂ ಈ ವ್ಯಾಯಾಮ ಶುರು ಆಗ್ಬಿಟ್ಟಿದೆ. ಇನ್ನೇನು ಇದೆಯಲ್ಲ ಆಲಸ್ಯ ಅಂತ ಗೊತ್ತೈತೆ, ಗಂಟೆ ಕೂತೇ ಇರೋದಾಗತ್ತೆ. ಅದಕ್ಕೆ ಸಜೆಸ್ಟ್ ಮಾಡ್ತಾರೆ 1.5 ಗಂಟೆ ಕೂತ್ಕೊಂಡ್ಮೇಲೆ ಒಂದು 15 ನಿಮಿಷ ಆ ಕಡೆ ಈ ಕಡೆ ಓಡಾಡಿ, ಕೆಳಗಡೆ ಮೇಲ್ಗಡೆ ಗಾಡಿ ಓಡಾಡಬೇಕು. ಇಲ್ಲಾಂದ್ರೆ ನಿಮಗೆ ಅನಗತ್ಯವಾಗಿ ಜಾಯಿಂಟ್ಸ್ ಪೇನು, ತಲೆನೋವು ಶುರು ಆಗುತ್ತೆ. ಎಲ್ಲರೂ ಜನರಲ್ ಹೇಳ್ತಾರೆ. ಸುಶ್ರುತ ಡಯಾಬಿಟಿಸ್ ಸಂಬಂಧಪಟ್ಟಂತೆ ಇನ್ ಪರ್ಟಿಕ್ಯುಲರ್ ಕೂಡ ಅದನ್ನ ಹೇಳ್ತಾ ಇದ್ದೇನೆ. 3ನೇದು ಹೇಳ್ತಾ ಇರೋದು ಸುಶ್ರುತ ಹಗಲು ನಿದ್ರೆ. ಡಯಾಬಿಟಿಸ್ ಪೇಷಂಟ್ಸ್ ಮಧ್ಯಾಹ್ನ ಮಲಗಬಾರದು ಅಂತಾನೆ ಸುಶ್ರುತ. ಇದು ನಮಗೆ ಹೆಲ್ಪ್ ಆಗ್ಬೋದಲ್ಲ ಇವತ್ತಿಗೆ, ಯಾರಾದ್ರೂ ಇದ್ರ ಬಗ್ಗೆ ಟೆಸ್ಟ್ ಮಾಡಿದ್ರೆ. ನಾನು ಅವಾಗಲೇ ಹೇಳಿದೆ ನಮ್ಮ ಪ್ರಚಾರಕರು, ಅವರು ನೋ ಡೇ ಸ್ಲೀಪ್ ಅಂತ ಒಂದು ಯಾರೋ ಅಧ್ಯಯನ ಮಾಡಿರ್ತಾರೆ. ಜ್ಞಾನ ಅನ್ನೋದು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಸೊ ಇದು ಸ್ವತ್ವದ ಒಂದು ಉದಾಹರಣೆ ನಾನು ಹೇಳಿದ್ದು. ಇದ್ರ ಬಗ್ಗೆ ಪ್ರೈವೇಟ್ ಆಗಿ ಜನ ಮಾಡ್ತಾನೆ ಇದ್ದಾರೆ. ಅನೇಕ ಸಲ ನಮ್ಮ ಅಜ್ಜಿನೋ 80 ವರ್ಷ 90 ವರ್ಷ ಬದುಕಿರೋದು ಯಾಕೆ ಅಂತ ನೋಡಿದಾಗ ಈ ತರ ಏನೋ ಸಣ್ಣ ಕಾರಣಗಳು ಹೇಳ್ತಿರ್ತಾರೆ. ಮಧ್ಯ ಏನು ತಿನ್ನಲ್ಲಪ್ಪ ಅಂತಿರ್ತಾರೆ, 2 ಊಟ ಬಿಟ್ರೆ ಏನೇನು ತಿನ್ನಲ್ಲಪ್ಪ ಅಂತ ಹೇಳ್ತಿರ್ತಾರೆ. ಇದು ಎಲ್ಲಿ ಬಂತು ಅಂತ ನೋಡಿದಾಗ ಭಗವದ್ಗೀತೆ ನಮ್ಮ ಅಜ್ಜ ಏನು ಓದಿಲ್ಲ, ಆದ್ರೆ ಪರಂಪರೆಯಿಂದ ಬಂದಿದೆ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ 18ನೇ ಅಧ್ಯಾಯದಲ್ಲಿ ಬಹುಶಃ ಹೇಳ್ತಾನೆ, ಯಾಮ ಮಧ್ಯೇನ ಭೋಕ್ತವ್ಯಂ. ಒಂದ್ಸಲಿ ಏನಾರ ತಿಂದ ಮೇಲೆ, ಇವತ್ತು ದೊಡ್ಡ ಒಂದು ಇದಿರೋದು ತಪ್ಪು ಮಾಡ್ತಾ ಇರೋದು, ಕೆಳಗಡೆ ಮೇಲ್ಗಡೆ ಗ್ಯಾಸ್ ಹೋಗ್ತಾ ಇರುತ್ತೆ. ಪೇಷಂಟ್ ಬಂದು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತಾನೆ. ಹೊರಡೆ ತಪ್ಪು. ಗ್ಯಾಸ್ಟರ್ ಅಂದ್ರೆ ಹೊಟ್ಟೆ, ಅಲರ್ಜಿ ಎಸಿಡಿಟಿ ಆಗಿದ್ರೆ ಅವಾಗ ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋ ಶಬ್ದ ಬರುತ್ತೆ. ಅವನಿಗಾಗಿರೋದು ಗ್ಯಾಸ್ಟ್ರಿಕ್ ಪಾಯಿಂಟ್ ಅಲ್ಲ, ಗ್ಯಾಸ್ ಟ್ರಬಲ್ ಆಗಿರುತ್ತೆ. ಆಗಿರೋ ಗ್ಯಾಸ್ಗೆ ಅವನ ಪದ ಬಳಸ್ತಿರ್ತಾನೆ. ಗ್ಯಾಸ್ ಯಾಕಾಗತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಒಂದ್ಸರಿ ನೀನು 9 ಗಂಟೆಗೆ ಉಪ್ಪಿಟ್ಟು ತಿಂದ ಮೇಲೆ 10:30 ಮತ್ತೆ ಇನ್ನೊಂದು ಬಿಸ್ಕಿಟ್ ತಿಂದ್ರೆ ನಿನಗೆ ಗ್ಯಾಸ್ ಶುರು ಆಗುತ್ತೆ. ಈ ಅವಧಿ ಮುಗಿದ್ಮೇಲೆ ಚಾ ಜೊತೆ ಬಿಸ್ಕಿಟ್ ಇದ್ರೆ ನೀವು ತಿನ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾನು ಹೇಳಿದ್ದೀನಿ ಸಂಕ್ರಾಂತಿ ನಿಧಾನಕ್ಕೆ ಎಕ್ಸ್ಪೆರಿಮೆಂಟ್ ಆಗ್ತದೆ. ಆದ್ರೆ ಹೇಳ್ತಾರಲ್ಲಿ ಸೊ ಈ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಸುಶ್ರುತರಿಂದ ಹೇಳಿದೆ. ಹಾಗೆ ಇನ್ನೊಂದು ಪಾಯಿಂಟ್ ನೆನಪಾಗುತ್ತೆ. ಪ್ರತಿ ಗುರುವಾರ ಹುಬ್ಬಳ್ಳಿನಲ್ಲಿ ಗೋಕುಲ್ ರೋಡಲ್ಲಿ ನಮ್ಮ ಸಂಘದ ಕಾರ್ಯಾಲಯ ಕೇಶವ ಪೂಜಾ, ಅದ್ರ ಎದುರುಗಡೆ ಸಂತೆ ನಡೆಯುತ್ತೆ. ಸಂತೆ ಪರಂಪರಾಗತವಾಗಿ ನಡ್ಕೊಂಡು ಬಂದಿರುವಂತ ಒಂದು ಸಿಸ್ಟಮ್. ಎಷ್ಟು ದೊಡ್ಡ ಎಕನಾಮಿಕ್ ಆಕ್ಟಿವಿಟಿ ಅದು. ಅಲ್ಲಿ ಮ್ಯಾನೇಜ್ಮೆಂಟ್ ಇದೆ, ಚೌಕಾಸಿ ಇದೆ, ಸಾಲ ಇದೆ, ನಂಬಿಕೆ ಇದೆ, ಕಷ್ಟ ಸುಖ ಇದೆ. ಶೇಷಾದ್ರಿ ಅನ್ನುವಂಥವ್ರೊಬ್ಬರು ಬೆಂಗಳೂರಿನವರು ಡೈರೆಕ್ಟ್ ಮಾಡಿರೋದು ಒಂದು ಸಿನಿಮಾ ಇದೆ, ದತ್ತಾತ್ರೇಯ ಅವರು ಮಾಡಿರೋ ಸಿನಿಮಾ ಭಾರತ್ ಸ್ಟೋರ್ಸ್ ಅಂತ. ಒಂದ್ಸರಿ ನಮ್ಮ ಚಿಕ್ಕಮ್ಮ ಬೆಂಗಳೂರಿನ ಕಲಬುರಗಿನಲ್ಲಿ ಇದ್ದಾಗ ಅವರು ನನ್ನ ಜೊತೆ ಮಾತಾಡ್ತಾ, ಈಗ ಅವ್ರು ಬೆಂಗಳೂರಿನಲ್ಲಿ ಇದ್ದಾರೆ, ಅವರು ಮಾಲ್ಗೂ ಕಿರಾಣಿ ಅಂಗಡಿಗೂ ಡಿಫ್ರೆನ್ಸ್ ಏನು ಅಂತ ನನಗೆ ಹೇಳಕ್ ಶುರು ಮಾಡ್ತಾರೆ. ನನಗೇನು ಗೊತ್ತಿಲ್ಲ, ನಾನು ಮಧ್ಯಾಹ್ನ ಫೋನ್ ಮಾಡಿಬಿಟ್ಟು ಇಂಥವ್ರ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋ ಪೈಕಿ ನಾನು RSS ಪ್ರಚಾರ. ಬದನೆಕಾಯಿ ರೇಟ್ ಜಾಸ್ತಿ ಆದರೆ ನನಗೇನಾಗಬೇಕಾಗಿದೆ, ಅವ್ರಿಗೆ ಬಂತು. ಆಕೆ ಒಂದು 3-4 ಪಾಯಿಂಟ್ ಹೇಳಿದ್ರು. ನನಗೆ ಪ್ರತ್ಯಕ್ಷ ಒಂದ್ಸಲಿ ಅನುಭವ ಬಂತು. ಬಾಗಲಕೋಟೆಯಲ್ಲಿ ಒಬ್ರು ಲೆಕ್ಚರರ್ ಮನೆಯಲ್ಲಿ ಅದು ವಸತಿ ಇತ್ತು. BV ಸಂಘದ ಕಾಲೇಜಿನ ಲೆಕ್ಚರರ್, ಫಿಸಿಕ್ಸ್ ಲೆಕ್ಚರರ್. ಅವ್ರು ಒಂದು ತಿಂಡಿ ತಿಂತು, ಆಮೇಲೆ ಬನ್ನಿ ನಿಮ್ಮ ಬಸ್ ಸ್ಟ್ಯಾಂಡ್ ಬಿಟ್ಟು ನಾನು ಕಾಲೇಜ್ ಹೋಗ್ತೀನಿ ಅಂತ ಬೈಕಲ್ಲಿ ಕುಡಿಸ್ಕೊಂಡು ಬಂದ್ರು. ಅವ್ರ ಮನೆ ರಸ್ತೆ ಎದುರುಗಡೆ ಬಂದಾಗ ಕಾರ್ನರ್ನಲ್ಲಿ ಎಂಜಿನ್ ಆಫ್ ಮಾಡದೆ ನಿಲ್ಲಿಸಿದ್ರು. ಕಿರಾಣಿ ಅಂಗಡಿಯವರನ್ನು ಕರೆದ್ರು, ಆ ಹುಡುಗ ಓಡ್ ಬಂದ, ಇವ್ರು ಚೀಟಿ ಕೊಟ್ಟರು, ಅಷ್ಟೇ ಮುಗೀತು. ಮಾಲಲ್ಲಿ ಮಾಡ್ಬೋದೇ ಇದನ್ನ? ಬಾರ್ಗೇನ್ ಮಾಡ್ಬೋದೇ ಮಾಲಲ್ಲಿ? ಫ್ರೆಶ್ ಐಟಮ್ಸ್ ಸಿಗತ್ತೆ ಮಾಲಲ್ಲಿ? ಆಮೇಲೆ ಚೌಕಾಸಿ ಮಾಡ್ಬೋದೇ? ಕೊಸರು ಅನ್ನೋ ಸಿಸ್ಟಮ್ ಇಡೀ ದೇಶದಲ್ಲಿದೆ. ಮಾಲಲ್ಲಿ ಕೊಸರು ಇದೆಯಾ? ಇದರರ್ಥ ಮಾಲ್ ತಪ್ಪ? ಅದನ್ನ ಹೇಳ್ತಾ ಇಲ್ಲ. ಕಿರಾಣಿ ಅಂಗಡಿಗೂ ಒಂದು ರೆಲೆವೆನ್ಸ್ ಇದೆ. ಮತ್ತೆ ನಮ್ಮ ದೇಶದಲ್ಲಿ ಸಣ್ಣ ವ್ಯಾಪಾರಿಗಳನ್ನೇ 1.2 crores ಇದ್ದಾರೆ. ಆಮೇಲೆ MSME ಯೂನಿಟ್ಸ್ 6.4 crores ಇದೆ.
MSME ಯೂನಿಟ್ಸ್ ಇಂದಾನೆ ನಮ್ಮ ದೇಶದ GDPಗೆ 30% ಬರ್ತಾ ಇದೆ, ಎಂಪ್ಲಾಯ್ಮೆಂಟ್ಗೆ 40% ಬರ್ತಾ ಇದೆ, ಎಕ್ಸ್ಪೋರ್ಟ್ಗೆ 35% ಬರ್ತಾ ಇದೆ. ಔಟ್ಸೋರ್ಸಿಂಗ್ ಅಲ್ಲಿ MSMEಗೆ ದೊಡ್ಡ ರೋಲ್ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಕಿರಾಣಿ ಅಂಗಡಿಗಳದ್ದು ದೊಡ್ಡ ರೋಲ್ ಇದೆ. ಆ ಸಂತೆ ನೋಡಿದಾಗ ಕೃಷಿ ಯೂನಿವರ್ಸಿಟಿ ಇರೋರಿಗೆ ಎಲ್ಲರಿಗೂ ತಲೆ ಬಿಸಿ ಏನು ಅಂತಂದ್ರೆ ರೈತರಿಗೆ ನಾವೇನು ಹೆಲ್ಪ್ ಮಾಡಬೇಕು ಅಂತಂದಾಗ ಅನೇಕ ಪಾಯಿಂಟ್ಸ್ ಹೇಳ್ತಾರೆ. ಒಂದು, ನೀರು ಕೊಡಿ ಅಂತ ಹೇಳ್ತಾರೆ. ಎರಡನೇ, ಇನ್ನೊಂದು ಅನೇಕರು ಹೇಳೋದು ನಾವು ಬೆಳೆಯೋ ಬೆಳೆಗೆ ಒಳ್ಳೆ ಬೆಲೆ ಕೊಟ್ಬಿಡಿ ಸಾಕು, ನೀವು ಇನ್ನೇನು ಕೊಡಬೇಡಿ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ಬ್ಲೇಡ್ ಮಾರಾಟ ಮಾಡೋನು ಒಬ್ಬ MRP ನ ತನಗೆ ರಿಸ್ಟ್ರಿಕ್ಷನ್ ಅಂತ ಹಾಕಿದ್ರು ಕೂಡ ಆ MRP ನ ಕಸ್ಟಮರ್ ಮೇಲೆ ರಿಸ್ಟ್ರಿಕ್ಷನ್ ಅಂತ ಹಾಕಿ ಫಿಕ್ಸ್ಡ್ ಪ್ರೈಸ್ ಮಾಡಿ MRP ತನಗೆ ನೆಗೆಟಿವ್ ಇದ್ರು ಅದನ್ನು ಪಾಸಿಟಿವ್ ಮಾಡ್ಕೊಳ್ತಾನೆ. ಹಾಗಿದ್ಮೇಲೆ ಒಬ್ಬ ರೈತ ಯಾಕೆ MRP ಮಾಡೋಕ್ಕಾಗಲ್ಲ? ಇದನ್ನ ಕೇಳಿದಾಗ ಪ್ರಾಬ್ಲಮ್ಸ್ ಬರುತ್ತೆ. ಪೆರಿಷಬಲ್ ಗುಡ್ಸ್, ನಾನ್ ಪೆರಿಷಬಲ್ ಗುಡ್ಸ್ ಇದೆಲ್ಲ ಪಾಯಿಂಟ್ ಬರುತ್ತೆ. ನಮ್ಮ ದೇಶದಲ್ಲಿ ಹಗೆಯೂ ಇಲ್ಲ, ಕಣಜ ಇಲ್ಲ, ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಇದೆಲ್ಲವೂ ಸಮಸ್ಯೆಗಳು ಇದ್ದೇ ಇದ್ದಾವೆ. ಅದೆಲ್ಲವನ್ನೂ ಪರಿಹಾರ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೇನೆ ಸಂತೆನೂ ಕಣ್ಮುಂದೆ ಇದೆ. ಯಾವಾಗಿಂದ ಶುರುವಾಯಿತು ಗೊತ್ತಿಲ್ಲ. ಬೆಲೆ ಸಿಗ್ಬೇಕಾದ್ರೆ ನಾವು ಹೇಳೋ ಪಾಯಿಂಟ್ ಏನು ಅಂದ್ರೆ ಮಧ್ಯವರ್ತಿಗಳು ಹೋಗ್ಬೇಕು ಅಂತ ದೊಡ್ಡದು ಹೇಳ್ತೀವಿ. ಅಗ್ರಿಕಲ್ಚರ್ ರಿಫಾರ್ಮ್ಸ್ ನಲ್ಲೂ ಅದೊಂದು ದೊಡ್ಡ ಪಾಯಿಂಟ್ ಇದೆ. ಇವತ್ತು APMC ಇಂದ ಹೊರಗಡೆಗೆ ಸಾಕಷ್ಟು ವ್ಯಾಪಾರ ಆಗತ್ತೆ ಅಂತ ನಾವು ಕೇಳ್ತೀವಿ. ಗ್ರಾಹಕ ಮತ್ತು ಉತ್ಪಾದಕ ಇಬ್ರು ಒಂದೇ ಕಡೆ ಬರುವಂತ ಜಾಗ ಸಂತೆ ಅಲ್ವೇ? ಇದರಂತ ಇಡೀ ಅವರನ್ನು ತೆಗೆದು ಸಂತೆ ಮಾಡಬೇಕು, ಅದೊಂದು ದೊಡ್ಡ ಸಂತೆ ಆಗಬೇಕು. ಆದ್ರೆ ಆ ಸಂತೆಯ ರಿಲೆವೆನ್ಸ್ ಏನಿದೆ ಅಷ್ಟನ್ನು ಅರ್ಥ ಮಾಡ್ಕೊಂಡಾಗ ನಮ್ಮ ಯೂನಿವರ್ಸಿಟಿ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಸರಿ ಇಷ್ಟು ಬೇಜಾರಾಗತ್ತೆ. ಬಸ್ನಲ್ಲಿ ಅಲ್ಲಿ ಕೂತಿದ್ದಾಗ ನಮ್ಮ ಪಕ್ಕದವರು ಚೌಕಾಸಿ ಮಾಡ್ತಿರ್ತಾರೆ. ನಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರೋದನ್ನ ನಾವು ಚೌಕಾಸಿ ಮಾಡಲ್ಲ. ಆದರೆ ಚೌಕಾಸಿ ಯಾರ ಹತ್ರ ಮಾಡ್ತೀವಿ? ಸೊಪ್ಪಿನ ಕಡಲೆ ಮಾರಾಟ ಮಾಡೋರ ಹತ್ರ ಮಾಡ್ತೀವಿ, ಬೇರೆ ಮಾರಾಟ ಮಾಡೋರ ಹತ್ರ ಮಾಡ್ತೀವಿ. ಆ ಕೊಣ್ಣೂರ ಹತ್ರ ನೋಡ್ತೀನಿ ನಾನು. ಐಸ್ ಕ್ರೀಮ್ ಹತ್ರ ಚೌಕಾಸಿ ಮಾಡ್ತೀವ? ಪಿಜ್ಜಾ ಚೌಕಾಸಿ ಮಾಡ್ತೀವ? ಆಕ್ಚುಲಿ ನಮಗೆ ಯಾವ ನ್ಯೂಟ್ರಿಷನ್ ನಾವೇ ಹೇಳ್ತೀವಿ ಅಂತೀಯಲ್ಲ. ಸೊ ಈಗ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಯೋಚನೆ ಮಾಡಿದಾಗ ನಮ್ಮದೇ ಆದಂತ ಸಿಸ್ಟಮ್. ಜಯಲಲಿತಾ ಚೀಫ್ ಮಿನಿಸ್ಟರ್ ಇದ್ದಾಗ ಸ್ಯಾಂಡಿ ಅಂತಾನೆ ಒಂದು ಆಕ್ಟ್ ಏನೋ ಒಂದು ಮಾಡಿ ಸಂತೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅವರೊಂದು ಪ್ರಯತ್ನ ಕೂಡ ಮಾಡಿದ್ರು. ಇದೇ ಲಿಸ್ಟ್ ಬರುವಂತ ಇನ್ನೊಂದು 2 ಪಾಯಿಂಟ್ ಅನ್ನು ಹೇಳಿ ನಾನು ಪಾಲಿಸಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇತ್ತೀಚೆಗೆ ಬಹಳ ಚರ್ಚೆಗಳಿಗೆ ಒಳಗಾಗ್ತಾ ಇದೆ. ಈಗ ನಾನು ಈ ಕುರ್ಚಿನಲ್ಲಿ ಕೂತಿದ್ದೀನಿ, ಎದುರುಗಡೆ ಇರೋರು ನಿಮ್ದು ಯಾರು ಕುರ್ಚಿ ಅದರಿಂದ ಶೇಕ್ ಆಗ್ತಾ ಇದೆಯಾ? ಅಂದ್ರೆ ನೀವೇನಾರು ಬೀಳ್ತಾ ಇದ್ದೀರಾ? ನಿಮ್ಮ ಕುರ್ಚಿ ಕಳ್ಕೋತಾ ಇದ್ದೀರಾ? ನೋ. ಆದರೆ ಈಗ 1 ತಿಂಗಳ ಹಿಂದೆ ಹಂಗ ಆಯ್ತು. ನಮ್ಮ ದೇಶದ ಕೊಚ್ಚಿಯಿಂದ 300 ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಷದ್ವೀಪದಲ್ಲಿ ಬೀಚ್ ನಲ್ಲಿ ಒಬ್ರು ಕುರ್ಚಿ ಮೇಲೆ ಕೂತ್ಕೊಂಡು 400 ಕಿಲೋಮೀಟರ್ ಲಕ್ಷದ್ವೀಪದಿಂದ ದೂರ ಇರುವಂತಹ ಮಾಲೆಯಲ್ಲಿರುವಂತಹ ಇನ್ನೊಬ್ಬರು ಕುರ್ಚಿ ಈಗ ಶೇಕ್ ಆಗ್ತಾ ಇದೆ. ಇದರ ಹಿಂದೆ ಯಾವುದಿದೆ ವಿಷಯ? ಟೂರಿಸಂ. ಇಡೀ ಜಗತ್ತಿನಲ್ಲಿ ಟೂರಿಸಂಗೆ ಅತ್ಯಂತ ಒಳ್ಳೆ ಅವಕಾಶ ಇರೋದು ಭಾರತದಲ್ಲಿ, ಅದರಲ್ಲೂ ಯಲ್ಲಾಪುರ ತಾಲೂಕಲ್ಲಿ. ಮಾಲ್ಡೀವ್ಸ್ ಪ್ರಕರಣ ಆದ್ಮೇಲೆ ಅದನ್ನು ಈಸ್ ಮೈ ಟ್ರಿಪ್ನವರಂತೂ ಇಷ್ಟು ಸಪೋರ್ಟ್ ಮಾಡಿಬಿಟ್ರು. ಅದಕ್ಕೆ ಅವ್ರು 3 ಜನ ಡೆಲ್ಲಿನವರು, ಕಿಟ್ಟಿ ಅಂತ ಬ್ರದರ್ಸ್ ಅವರು 3 ಜನ. ಟೂರಿಸಂ ಎಷ್ಟು ಅವಕಾಶ ಇದೆ. ನಮ್ಮ ಮರವಂತೆಯಲ್ಲಿ ಯಾಕೆ ಬರ್ತೀವಿ ನಾವು? ನಮ್ಮ ಗೋಕರ್ಣ ನಾವು ಯಾಕೆ ಬರ್ತೀವಿ? ನಮ್ಮ ಯಾವ್ದು ಮಂಗಳೂರಿನಲ್ಲಿ ಇರುವಂತ ಪಡುಬಿದ್ರಿ ಯಾಕೆ ಬರ್ತೀವಿ ನಾವು? ಚಾರಣಕ್ಕೆ ಎಷ್ಟು ಅವಕಾಶ ಇದೆ. ಟೂರಿಸಂ ಒಂದು ತಗೊಂಡ್ರೆ ಅವರೆಲ್ಲ ನೋಡ್ತೀವಿ, ಅಮೆರಿಕ ಅಲ್ಲಿ ನೋಡ್ತೀವಿ, ಏನಿರೋದಿಲ್ಲ ಅಲ್ಲಿ. ಸುಮ್ಮನೆ ಒಂದು ನೀರು ಬೀಳ್ತಿರುತ್ತೆ, ಇಲ್ಲ ಕೆಲವು ಆರ್ಟಿಫಿಷಿಯಲ್ ಇರುತ್ತೆ. ಆದ್ರೆ ಅದಕ್ಕೆ ಸೆಲೆಬ್ರೇಷನ್ ಎಷ್ಟು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು. ನಾವು ಹಣೆ ಬರಕ್ಕೆ ಚಾರಣ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬೆಳಗ್ಗೆ 8:30. ಬೆಳಗ್ಗೆ 8:30 ಆದ್ಮೇಲೆ ಯಾರು ಚಾರಣ ಮಾಡ್ತಾರೆ? 8:30 ಚಾರಣ ಮುಗಿಸಿ ವಾಪಸ್ ಬಂದು ಮನೆಯಲ್ಲಿ ಮಲ್ಕೋಬೇಕು. ಸೊ ಎಲ್ಲೋ ಕಡೆ ಟೂರಿಸಂ ನಮ್ಮ ಸ್ವತ್ವದಲ್ಲಿ ನಮಗಿರುವಂತ ದೊಡ್ಡ ಸ್ಟ್ರೆಂತ್. ಅದನ್ನು ನಾವೇನಾದ್ರೂ ಬಳಸ್ಕೊಂಡ್ರೆ ನಮ್ಮ ಎಕಾನಮಿ ಬಹಳ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅನ್ಸುತ್ತೆ. ಈಗ ಕೇಂದ್ರ ಸರ್ಕಾರವೂ ಕೂಡ ಅದಕ್ಕೆ ಪ್ರಯತ್ನ ಸಾಕಷ್ಟು ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ 2 ಮಾಹಿತಿ ನಮಗೆ ಗೊತ್ತಿರೋದು ನೆನಪು ಮಾಡ್ತೀನಿ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ 7 ಪಾಯಿಂಟ್ ಬೇಕು. ವಾಸ್ತುನ ನೋಡೋದಿದೆ, ಚಾರಣ, ಪಕ್ಷಿಧಾಮ, ದೇಗುಲ, ಸಾಗರ, ಕಲಾ ವೈವಿಧ್ಯ, ಜಲಪಾತ. ಈ 7ರ ಆಧಾರದ ಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ 13 ರೀತಿಯ ಕೆಟಗರಿ ಸ್ಥಳಗಳನ್ನು ಗುರುತಿಸಿದೆ. ಈಶಾನ್ಯ ಭಾರತ, ಬೌದ್ಧ ಕ್ಷೇತ್ರಗಳು, ಹಿಮಾಲಯ, ಕರಾವಳಿನಲ್ಲಿ ಈಜು, ಸರ್ಫಿಂಗು, ಸೂರ್ಯ ಸ್ನಾನ, ವಿಹಾರ, ಕೃಷ್ಣಾ ನದಿ, ಮರುಭೂಮಿ,
ಇದಕ್ಕೆ ಟೂರಿಸಂಗೆ ಬುಡಕಟ್ಟು, ಪರಿಸರ, ಕಾಡು ಪ್ರಾಣಿ, ಗ್ರಾಮೀಣ ಬದುಕು, ದೈವಿಕ ಕ್ಷೇತ್ರಗಳು, ರಾಮಾಯಣದ ಕ್ಷೇತ್ರಗಳು ಮತ್ತು ಪರಂಪರೆ, ಹೀಗೆ 13 ಕ್ಷೇತ್ರಗಳನ್ನು ಗುರುತಿಸಿದೆ. ಸೊ ಇದರಿಂದ ಟೂರಿಸಂ ವಿಷಯಕ್ಕೆ ಬಂದಾಗ GDPಗೆ 5% ಇದೆ ನಮ್ಮ ಕೊಡುಗೆ, 14 ಟ್ರಿಲಿಯನ್ ರೂಪೀಸ್. ಕೃಷಿ ಮತ್ತು ಜವಳಿ ಆದಮೇಲೆ ನೆಕ್ಸ್ಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು 3rd ಪಾಯಿಂಟ್ ಟೂರಿಸಂ. ಸೊ ಹೀಗೆ ಒಂದು ನಾನು ಡಯಾಬಿಟೀಸ್ ಹೇಳಿದೆ, 2ನೇದು ಸಂತೆದು ಹೇಳಿದೆ, 3ನೇದು ಪ್ರವಾಸೋದ್ಯಮದ ಹೇಳಿದೆ, ಇನ್ನು 4ನೇದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊನೆಯದು ಅಂತ ಹೇಳಿ, ರಾಮನ ದೇವಸ್ಥಾನ ಕಟ್ಟಿಸಿದ್ದೀವಿ, ರಾಮನನ್ನ ಭಕ್ತಿಯಿಂದ ಪೂಜೆ ಮಾಡೋದು ಒಂದು ಭಾಗ. ಆದರೆ ನಾನು ಹೇಳ್ತಾ ಇರೋದು ಟೆಂಪಲ್ ಎಕಾನಮಿ. ಟೆಂಪಲ್ ಎಕಾನಮಿ ಹೋಗಿ ನಿಧಾನಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ಟೆಂಪಲ್ ಇಂಡಸ್ಟ್ರಿ. ವಿಶ್ವವಾಣಿನಲ್ಲಿ ಒಂದು ಲೇಖನ ಬಂದಿತ್ತು ಒಂದು ಸರಿ. ಏನಾದ್ರು ಲೇಖನದ ವಿಷಯ ಏನು ಅಂದ್ರೆ, ಇಡೀ ಯುರೋಪ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ, ನಾರ್ತ್ ಅಮೆರಿಕಾದಲ್ಲಿ ಮತ್ತು ಕೆನಡಾದಲ್ಲಿ ಬಾಲಿವುಡ್, ಹಾಲಿವುಡ್ ಇತ್ಯಾದಿ ಆಕ್ಟ್ರೆಸ್ಗಳು ಎಲ್ಲರೂ ವಿಗ್ ಏನ್ ಬಳಸ್ತಾರೆ, ಆ ವಿಗ್ಗೆ ಅವರು ಬಳಸೋದು ಭಾರತ ದೇಶದಿಂದ ಹೋದಂತ ಕೂದಲು. ಯಾಕೆ ಅಂದ್ರೆ ನಾವು ಮಾತ್ರ ಕೊಬ್ಬರಿ ಎಣ್ಣೆ ಹಚ್ತೀವಿ. ಈಗಲೂ ಕೊಬ್ಬರಿ ಎಣ್ಣೆ ಹಚ್ಚೋರು ಎಷ್ಟು ಜನ ಬಿಟ್ಟಿದೀವೋ ನಮ್ಗೆ ಗೊತ್ತಿಲ್ಲ. ಅದ್ರ ಒಂದು ಕನ್ಸೆಪ್ಷನ್ ಅಂತೂ ಇದೆ, ಪರ್ಸೆಪ್ಷನ್ ಇದೆ, ಕೊಬ್ಬರಿ ಎಣ್ಣೆ ಹಚ್ತೀವಿ. ಶಾಂಪೂ ಇತ್ಯಾದಿಗಳನ್ನ ಹಚ್ಚಿದಂತ ಕೂದಲು ಬೇಗ ತುಂಡಾಗುತ್ತೆ. ಯಾರು ಅಧ್ಯಯನ ಮಾಡಿದ್ದಾರೆ ಇದನ್ನ. ಯಾಕೆಂದ್ರೆ ಬಿಸಿನೆಸ್ ಮಂದಿಗೆ ಕ್ವಾಲಿಟಿ ತರಬೇಕಾಗಿರೋದು ಯಾವ ದೇಶದಾದ್ರೆ ಅವ್ರಿಗೆ ಏನಾಗಬೇಕಾಗಿದೆ. ಸೊ ದೇವಾಲಯದ ಆರ್ಥಿಕತೆ ಅಂತ ಹೇಳಿದಾಗ 22ನೇ ತಾರೀಕು ಅದು ಉದ್ಘಾಟನೆ ಆದ ಮೇಲೆ ಮೊನ್ನೆ 11ನೇ ದಿನದವರೆಗಿನ ಲೆಕ್ಕಾಚಾರದ ಪ್ರಕಾರ ಪರ್ ಡೇ 1 ಕೋಟಿ ರೂಪಾಯಿ ಗುಂಡಿಗೆ ದುಡ್ಡು ಬಿದ್ದಿದೆ. ರಾಮ ಉದ್ಧಾರ ಆದ್ನೋ ಇಲ್ಲೋ ಗೊತ್ತಿಲ್ಲ, ನಾವಂತೂ ಉದ್ಧಾರ ಆದ್ನೋ ಇಲ್ಲೋ. ಆವರೇಜ್ ಒಂದು ದಿನಕ್ಕೆ 2 ಕೋಟಿ ಜನ ಬಂದಿದ್ದಾರೆ ಅಲ್ಲಿಗೆ. ಇದನ್ನ ಹೇಳೋವಾಗ ನಾವು ವಿಚಾರ ಮಾಡೋಣ. ಅಯೋಧ್ಯ ಬೆಂಗಳೂರಿನಷ್ಟು ದೊಡ್ಡದಲ್ಲ, ಶಿವಮೊಗ್ಗದಷ್ಟು ದೊಡ್ಡದಲ್ಲ, ಧಾರವಾಡದಷ್ಟು ದೊಡ್ಡದಿಲ್ಲ. ಸವದತ್ತಿ ಎಷ್ಟಿದೆ ಅಷ್ಟಿದೆ ಅಯೋಧ್ಯೆ ಅಷ್ಟೇ. 2011ನೇ ಇಸ್ವಿನಲ್ಲಿ ಅಯೋಧ್ಯೆಯ ಪಾಪ್ಯುಲೇಷನ್ 60,000. ಇವತ್ತು ಹೆಚ್ಚಂದ್ರೆ 1 ಲಕ್ಷ ಆಗಿರ್ಬೋದು. ಯಾಕೆಂದ್ರೆ ರ್ಯಾನ್ಡಮ್ 2% ಇನ್ಕ್ರೀಸ್ ಆಗುತ್ತೆ ಅಂತ ವೆಂಕಟಸ್ವಾಮಿ ಆಯೋಗ ಹೇಳಿತ್ತು. ಆ ಲೆಕ್ಕದ ಪ್ರಕಾರ 1 ಲಕ್ಷ ಇರ್ಬೋದು ನಿಮ್ದು. ಆದ್ರೆ ಅಲ್ಲಿರೋ ಜನ 2 ಕೋಟಿ ಜನ ಪರ್ ಡೇ. ನಾನು ರಾಮನಿಗೆ ಎಷ್ಟು ಭಕ್ತಿ ಸಮರ್ಪಣೆ ಆಯ್ತು ಅನ್ನೋ ಪಾಯಿಂಟ್ ಹೋಗೋದೇ ಇಲ್ಲ. ಎಷ್ಟು ಜನ ಆಟೋ ರಿಕ್ಷಾದವರು ಉದ್ಧಾರ, ಎಷ್ಟು ಜನ ರೋಡ್ ಸೈಡ್ ಚಾಟ್ ಸೆಂಟರ್ನವರು ಉದ್ಧಾರ ಆದ್ರು. ನಾ ಹೇಳ್ತಾ ಇರೋದು ಆ ಪಾಯಿಂಟ್. ಒಂದು ಯೂನಿವರ್ಸಿಟಿ ಕಟ್ಟೋದ್ರಿಂದ, ಒಂದು ಹಾಸ್ಪಿಟಲ್ ಕಟ್ಟೋದ್ರಿಂದ, ಒಂದು ಪಾರ್ಲಿಮೆಂಟ್ ಹೌಸ್ ಕಟ್ಟೋದ್ರಿಂದ ಏನು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅಥವಾ ಎಕನಾಮಿಕ್ ಆಕ್ಟಿವಿಟೀಸ್ ಜನರೇಟ್ ಆಗುತ್ತೆ, ಅದಕ್ಕಿಂತ 10 ಪಟ್ಟು ಅಥವಾ ಇನ್ನೂ ಜಾಸ್ತಿನೋ ಆಕ್ಟಿವಿಟೀಸ್ ಜನರೇಟ್ ಆಗೋದು ದೇವಸ್ಥಾನದಿಂದ. ಆ ಪಾಯಿಂಟ್ಗಾದ್ರೂ ನಮಗೆ ದೇವಸ್ಥಾನ ಬೇಕಲ್ಲ. ದೇವಾಲಯ ಆರ್ಥಿಕತೆಯ ದೃಷ್ಟಿಯಿಂದ ದೇವಸ್ಥಾನ ಯೋಚನೆ ಮಾಡೋದು ನಮ್ಮ ಸ್ವತ್ವ. ನಾವೇನಾದ್ರೂ ಸಂಗೀತ ಹೇಳೋದಿದ್ರೆ ದೇವಸ್ಥಾನದಲ್ಲಿ ಹೇಳೋಣ, ಬೇಕಾದ್ರೆ ದೇವರ ಕಡೆ ಬೆನ್ ಮಾಡ್ಕೊಂಡು ಹೇಳಿ, ದೇವರ ಮೇಲೆ ಭಕ್ತಿ ಇಲ್ಲದೆ ಹೋದ್ರೆ. ಆದ್ರೆ ಅಲ್ಲೇ ಹೇಳಿ, ಯಾಕೆಂದ್ರೆ ದೇವಸ್ಥಾನ ಕೈ ಮುಗಿಗೋಸ್ಕರ ಬಂದವರು ಸಂಗೀತ ನೋಡಕ್ ಬರ್ತಾರೆ. ದೇವಸ್ಥಾನ ಸಾಂಸ್ಕೃತಿಕ ಕೇಂದ್ರ. ಹಾಗೇನೆ ಇನ್ನೊಂದು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಒಂದು ದೇವಸ್ಥಾನ ಸಂಬಂಧಪಟ್ಟಂತೆ 2 ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ, ಇದ್ರದ್ದು ಒಂದು ವರ್ಷದ ವಹಿವಾಟು 3 ಟ್ರಿಲಿಯನ್. ಅಂದ್ರೆ ಇವತ್ತು ಮೊನ್ನೆ ಫೆಬ್ರವರಿ 1ಕ್ಕೆ ಅವರದ್ದು ಬಜೆಟ್ 47.66 ಟ್ರಿಲಿಯನ್ಸ್. ಅದರಲ್ಲಿ 3 ಟ್ರಿಲಿಯನ್ ಅಂದ್ರೆ ಎಷ್ಟಾಯ್ತು ನೋಡಿ. GDP ನಾನು ಹೇಳ್ತಾ ಇರೋದು ಬಜೆಟ್ ಹೇಳಿದೆ, GDP 1% ಆ ಲೆಕ್ಕಕ್ಕೆ ಬಂದ್ರೆ GDP 1%. ದೇವಾಲಯಗಳ ಸಂಖ್ಯೆ 30 ಲಕ್ಷ ನಮ್ಮ ದೇಶದಲ್ಲಿ. ದೇವರನ್ನು ನಂಬುವ ಹಿಂದೂಗಳು 97%. ಫ್ಯೂ ಅನ್ನುವಂಥ ಸಂಸ್ಥೆ ವರದಿ ಮಾಡಿದರು. ಈಗ ಇನ್ನೊಂದಾಗಿದೆ. 24ನೇ ಇಸ್ವಿನಲ್ಲಿ ಜನವರಿ 1ನೇ ತಾರೀಕು ಡಿಸೆಂಬರ್ 31ನೇ ತಾರೀಕು ಹೆಚ್ಚು ಜನ ಸೆಲೆಬ್ರೇಟ್ ಮಾಡೋದಕ್ಕೆ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ 60% ಜನ ಹೋಗಿರೋದು ದೇವಸ್ಥಾನಕ್ಕೆ. ಗೊತ್ತಾಯ್ತಾ? ಅದರಲ್ಲೂ ಕೂಡ 24ನೇ ತಾರೀಕು ಜನವರಿ 1ನೇ ತಾರೀಕು ಗೋಕರ್ಣ ಮತ್ತು ಮುರುಡೇಶ್ವರಕ್ಕೆ ಬಂದವರು ಜಾಸ್ತಿ. ವಾರ್ಷಿಕ ತೀರ್ಥಯಾತ್ರಿಗಳ ಸಂಖ್ಯೆ ಕೋಟಿ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ವ್ಯಾಟಿಕನ್ 48 ಲಕ್ಷ, ಮೆಕ್ಕಾ 1.3 ಕ್ರೋರ್ಸ್, ಅಯೋಧ್ಯ 1.8, ಕಾಶಿ 2 ಕೋಟಿ, ತಿರುಪತಿ 2.5 ಕೋಟಿ. ದೇವಾಲಯದ ಆರ್ಥಿಕತೆ ಎಷ್ಟು ಎಕನಾಮಿಕ್ಸ್ ಜನರೇಟ್ ಆಗುತ್ತೆ ಯೋಚನೆ ಮಾಡೋಣ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಿದ್ದು ಮದುವೆ.
ಮದುವೆ ಇಷ್ಟು ದೊಡ್ಡ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳ್ತಾರೆ. 23ನೇ ಇಸ್ವಿ ನವೆಂಬರ್ 23ರಿಂದ ಡಿಸೆಂಬರ್ 15ನೇ ತಾರೀಕು ಆ ಟೈಮಲ್ಲಿ ಮದುವೆ ಜಾಸ್ತಿ ಆಗುತ್ತೆ. ಆ ಸಮಯದಲ್ಲಿ ಸರ್ಕಾರದ ಲೆಕ್ಕಕ್ಕೆ ಸಿಕ್ಕಿರುವಂಥ ಮದುವೆಗಳು 32 ಲಕ್ಷ. ಆಮೇಲೆ ದೇಶದಲ್ಲಿ ಮದುವೆಯ ವಾರ್ಷಿಕ ವ್ಯವಹಾರ 2 ಟ್ರಿಲಿಯನ್ ರೂಪೀಸ್, ಕರ್ನಾಟಕದ 1 ವರ್ಷದ ಬಡ್ಜೆಟ್ಗೆ ಈಕ್ವಲ್. ಮದುವೆಯ ಸರಾಸರಿ ವೆಚ್ಚ ಭಾರತದಲ್ಲಿ 15 ಲಕ್ಷ, ಆಸ್ಟ್ರೇಲಿಯಾದಲ್ಲಿ 30 ಲಕ್ಷ, ಇಂಡೋನೇಷಿಯಾದಲ್ಲಿ 8 ಲಕ್ಷ. ಸೊ ಹೀಗೆ ಇದಿಷ್ಟು ನಾನು ಕೆಲವು ಪ್ರಾಕ್ಟೀಸ್ನಲ್ಲಿ ಇರುವಂಥದ್ದು ಕೆಲವು ಹೇಳಿದೆ. ಈ ಥರದ್ದು ಅನೇಕ ವಿಷಯಗಳು ನಾವು ಕೇಳಿರ್ತೀವಿ, ನಾವು ನೋಡಿರ್ತೀವಿ. ಈಗ ಒಂದು 10 ನಿಮಿಷ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಧೋರಣೆ, ಪಾಲಿಸಿ, ನಮ್ಮ ಸ್ವತ್ವದ ಆಧಾರದ ಮೇಲೆ ನಾವು ಜೀವನವನ್ನು ಕಟ್ಟಬೇಕು. ವ್ಯಕ್ತಿ ಜೀವನ ಮತ್ತು ಸಮಾಜದ ಜೀವನ, ಅದರಲ್ಲಿ ಸುಖವೂ ಇರಬೇಕು, ಶಾಂತಿಯೂ ಇರಬೇಕು. ಸುಖ ಅಂದಾಗ ಅಲ್ಲಿ ಧರ್ಮ ಅರ್ಥ ಕಾಮ ಬರುತ್ತೆ, ಶಾಂತಿ ಅಂದಾಗ ದೇವರು ಬರ್ತಾನೆ, ಮೋಕ್ಷ ಬರುತ್ತೆ. ಹೀಗೆ ಸುಖ ಶಾಂತಿಗಳನ್ನ ಕಣ್ಮುಂದೆ ಇಟ್ಕೊಂಡು ವೈಯಕ್ತಿಕ ಜೀವನ ಮತ್ತು ಸಾಮೂಹಿಕ ಜೀವನ ಚೆನ್ನಾಗಾಗಬೇಕಾದ್ರೆ ನಮ್ದು ಪಾಲಿಸಿ ಏನಿರಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟು, ಸಮಗ್ರ ಚಿಂತನೆ ಇತ್ಯಾದಿ ಇತ್ಯಾದಿ ಎಲ್ಲ, ಇನ್ಕ್ಲೂಸಿವ್ ಡೆವಲಪ್ಮೆಂಟು, ಇದನ್ನೆಲ್ಲ ಹೇಳುವಾಗ ಇನ್ಕ್ಲೂಷನ್ ಅಂದ್ರೆ ಯಾವುದು, ಇಂಟಿಗ್ರಿಟಿ ಅಂದ್ರೆ ಏನೇ ಯೋಚನೆ ಮಾಡಬೇಕು. ಸಮಗ್ರ ಚಿಂತನೆ ಅಂದ್ರೆ ಏನೇನು ನಮ್ಮ ಹಿಂದೂ ಪದ್ಧತಿನಲ್ಲಿ ಏನೇನು ಬಂದಿದೆ. ಇತ್ತೀಚೆಗೆ ಅದನ್ನೇ ದೀನ್ ದಯಾಳ್ ಜಿಯವರು ಏಕಾತ್ಮಾನವ ದರ್ಶನ ಅನ್ನೋ ಹೆಸರಿನಲ್ಲಿ ಮತ್ತೆ ಪ್ರೊಜೆಕ್ಟ್ ಮಾಡೋದು. ಕೆಲವರು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಏಕಾತ್ಮಾನವ ದರ್ಶನ ಅಂತಂದ್ರೆ ಅದೊಂದು ಥಿಯರಿ, ಅದನ್ನೆಲ್ಲಾದರೂ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದಾರಾ ಇತ್ಯಾದಿಗಳು, ಅದೆಲ್ಲ ತಪ್ಪು. ಏಕಾತ್ಮಾನವ ದರ್ಶನ ಅದು ಕೇವಲ ಎಕನಾಮಿಕ್ ಪಾಲಿಸಿ ಅಲ್ಲ, ಅದು ಜೀವನದ ಪಾಲಿಸಿ. ಎರಡನೇದು ದೀನ್ ದಯಾಳ್ ಜಿಯವರು ಹೊಸದಾಗಿ ಕೊಟ್ಟಂತ ವಿಚಾರ ಅಲ್ಲ, ಹಿಂದೂ ಜೀವನವನ್ನ ಅಧ್ಯಯನ ಮಾಡಿ ಅವರು ಅದನ್ನ ಸಮರೈಸ್ ಮಾಡಿಕೊಟ್ಟಿದ್ದಷ್ಟೇನೆ. ಅದನ್ನೆಲ್ಲ ನೋಡಿದಾಗ ಯಾವುದನ್ನ ನಾವು ಗಾಂಧೀಜಿಯವರು ಸ್ವದೇಶಿ ಅಂತೀವಿ, ಅಥವಾ ಇನ್ಯಾವುದನ್ನ ಗಾಂಧೀಜಿಯವರು ರಾಮರಾಜ್ಯ ಅಂತೀವಿ, ಅಥವಾ ಇನ್ಯಾವುದನ್ನ ನಾವು ಯೂನಿವರ್ಸಿಟಿಗಳಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟು, ಇನ್ಕ್ಲೂಸಿವ್ ಡೆವಲಪ್ಮೆಂಟು ಇತ್ಯಾದಿ ಇತ್ಯಾದಿ ಹೇಳ್ತೀವಿ. ಹಾಗೆ ಅದನ್ನೇನೇ ಇನ್ನೊಂದು ಅರ್ಥದಲ್ಲಿ ಏಕಾತ್ಮಾನವ ದರ್ಶನ, ಎಲ್ಲವನ್ನೂ ಒಳಗೊಂಡು ಯೋಚನೆ ಮಾಡಬೇಕು. ಉದಾಹರಣೆಗೆ ಶಿಕ್ಷಣ ಅಂದಾಗ ಕಮ್ಯುನಿಸ್ಟರು ಒಂದು ಕಾಲದಲ್ಲಿ ಹೇಳಿದ್ರು ವಿದ್ಯಾರ್ಥಿ ಕೇಂದ್ರಿತ ಅಂತಂದ್ರು. ನೋ, ವಿದ್ಯಾರ್ಥಿನೂ ಬೇಕು, ಅಧ್ಯಾಪಕನೂ ಬೇಕು, ದುಡ್ಡು ಹಾಕಿರೋ ಮ್ಯಾನೇಜ್ಮೆಂಟ್ನವರು ಬೇಕು, ಸಮಾಜಕ್ಕೆ ಮುಂದೆ ಉಪಯೋಗ ಅನ್ನೋದು ಬೇಕು. ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಶುರು ಮಾಡಿದಾಗ ಕಾರ್ಮಿಕ ಕ್ಷೇತ್ರ ಅಂತ ಹೇಳಿದಾಗ ಕಾರ್ಮಿಕ ಕೇಂದ್ರಿತ ಅಂತ ಹೇಳಿ ಕೂಡಿಸಿದ್ರು. ಅದರಿಂದ ಎಷ್ಟು ಎಡವಟ್ಟಾಯ್ತು ನಾವೆಲ್ಲರೂ ಅನುಭವಿಸಿದ್ದೀವಿ. ಕಾರ್ಮಿಕರು ಸರಿ, ಕಾರ್ಮಿಕರ ಜೊತೆಗೆ ಮಾಲೀಕರು, ದುಡ್ಡು ಹಾಕಿರೋ ಮಾಲೀಕ ಬೇಡೇನು, ಆ ಟೆಕ್ನಾಲಜಿ ಯಾರಿದೆ ಟೆಕ್ನಿಷಿಯನ್ಸ್ ಅವ್ರು ಬೇಡೇನು, ನಾಲ್ಕನೇದ ಇವರೆಲ್ಲರಿಗೂ ಬೇಕಾಗಿರುವಂತ ಉತ್ತರದಾಯಿ ಯಾರಿಗೆ, ಇವರು ಆನ್ಸರಬಲ್ ಯಾರಿಗೆ, ಸಮಾಜಕ್ಕೆ ತಾನೇ ಗ್ರಾಹಕ ಬೇಡೇನು. 4 ಜನ ಸೇರಿದ್ರೆ ಅಲ್ಲಿ ಕಾರ್ಮಿಕ ಪರಿವಾರ. ಮನೆ ಅಂತ ಹೇಳಿದ ತಕ್ಷಣ ಬರೀ ಗಂಡ ಏನು, ಬರೀ ಹೆಂಡತಿ ಏನು, ನಾನು ರೊಟ್ಟಿ ಮಾಡಿದ್ದೀನಿ ನಾನು ಒಳ್ಳೆ ತಿಂತೀನಿ ಅಂತ ಯಾರು ಅಮ್ಮ ಯೋಚನೆ ಮಾಡ್ತಾಳೆ ಏನು. ಸೊ ಅದೊಂದು ಸಮೂಹ ಜೀವನ. ಮತ್ತೆ ಬರೀ ಪತಿವ್ರತೆ ಅಷ್ಟೇ ಹೇಳಿದಾರೇನು, ಪತ್ನಿಗೆ ನಿಯಮಗಳಿಲ್ವೇನು. ಮದುವೆ ಆಗುವಾಗ ನಮ್ಗೆ ಯಾರು ನೆನಪಿರೋದಿಲ್ಲ. ಆಕ್ಚುಲಿ ಪ್ರತಿಜ್ಞೆ ಮಾಡಿಸೋದ್ರಿಂದ ಗಂಡನಿಗಲ್ಲಿ, ಹೆಂಡತಿಗಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಹೇಳ್ಕೊಡೋದು ಪುರೋಹಿತರು, ಹೆಂಡತಿಗಲ್ಲ, ಗಂಡನಿಗೆ. ಅರ್ಥ ಕಾಮಗಳಲ್ಲಿ ಧರ್ಮದಲ್ಲೂ ಹೆಂಡತಿ ಬಂದು ನೀರು ಬಿಡದೆ ದಾನ ಕೊಡೋಂಗಿಲ್ಲ ಸ್ವಾಮಿ. ಗಂಡನಾಗಿ ತನ್ನ ಹಕ್ಕುಗಳನ್ನ ಯೋಚನೆ ಮಾಡದೆ ಕರ್ತವ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹೆಂಡತಿ ಸುಖವಾಗಿರ್ತಾಳೆ. ಹೆಂಡತಿ ತನ್ನ ಕರ್ತವ್ಯ ಸರಿಯಾಗಿ ಮಾಡಿದ್ರೆ ಗಂಡ ಸುಖವಾಗಿರ್ತಾನೆ. ಅಪ್ಪ ಅಮ್ಮ ತಮ್ಮ ಕರ್ತವ್ಯ ಚೆನ್ನಾಗಿ ಮಾಡಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ವಯಸ್ಸೇ ವರ್ಷ ಅಷ್ಟೇ. ಇದು ಈ ಒಂದು ನಮ್ಮ ಸಿಸ್ಟಮ್ ಅನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು ಒಂದು ಥಿಯರಿಯನ್ನ ನಾವು ನೋಡ್ತೀವಿ. ಅದನ್ನು ಒಂದು ಸಮರೈಸ್ ಮಾಡಿ ಒಂದು ರ್ಯಾಷನಲ್ ಆಗಿ ನಮ್ಮ ಕಣ್ಮುಂದೆ ಇಟ್ಟಿದ್ದು ಏಕಾತ್ಮಾನವ ದರ್ಶನ. ಅದನ್ನ ಶಾರ್ಟ್ ಆಗಿ ಹೇಳೋದಾದ್ರೆ 4 × 4 = 1. ಇಡೀ ಜಗತ್ತಿನಲ್ಲಿ 4 ಗುಂಪಿಗೆ ಸೇರಿದಂತ 4 ವಸ್ತುಗಳಿದೆ. ಅಷ್ಟನ್ನು ಸೇರಿ ಒಂದು ಅಂತ ಯೋಚನೆ ಮಾಡಬೇಕು. ಅವನನ್ನ ಏಕಾತ್ಮ ಮಾನವ ಅಂತ ಕರೀತಾರೆ. ನಾವು ಡೆವಲಪ್ಮೆಂಟ್ ಮಾಡೆಲ್ಸ್ ಗಳನ್ನ ಡೆವಲಪ್ ಮಾಡುವಾಗ ಈ 16 ಕಣ್ಮುಂದೆ ಇಟ್ಕೋಬೇಕು ಅಂತ. ಅದು ಯಾವುದೇ ಅದು. ಮೊದಲನೇದು ಮನುಷ್ಯ ಅಂದ್ರೆ 4, ಎರಡನೇದು ಮನುಷ್ಯ ಜೀವನ ಅಂದ್ರೆ 4, ಮೂರನೇದು ಮನುಷ್ಯ ಜೀವನದಲ್ಲಿ ಸಂಪಾದನೆ ಮಾಡಬೇಕಾಗಿರೋದು 4, ನಾಲ್ಕನೇದು ಪರಮಾತ್ಮನ ಸೃಷ್ಟಿನಲ್ಲಿ ಮನುಷ್ಯನ ಜೊತೆ 4. ಮನುಷ್ಯ ಅಂದ್ರೆ 4, ಮನುಷ್ಯ ಜೀವನ ಅಂದ್ರೆ 4, ಮನುಷ್ಯ ಜೀವನದಲ್ಲಿ ಸಂಪಾದನೆ ಮಾಡಬೇಕಾಗಿರೋದು 4, ಮನುಷ್ಯನ ಜೊತೆಗೆ 4.
ಅದ್ರ ಮೊದಲನೇದು ಮನುಷ್ಯ ಅಂದ್ರೆ 4 ಅಂತಂದಾಗ ಶರೀರ, ಮನಸ್ಸು, ಬುದ್ಧಿ, ಆತ್ಮ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದಾಗ ಬರೀ ಶರೀರ ಮತ್ತು ಬುದ್ಧಿ ಅಲ್ಲ, ಮನಸ್ಸಿಗೂ ನೀವು ಗಮನ ಕೊಡಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್, ಮನಿ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಇದೆಲ್ಲ ಸ್ಕಿಲ್ಸ್. ಮಸಲ್ ಡೆವಲಪ್ಮೆಂಟ್, 6 ಪ್ಯಾಕ್ 5 ಪ್ಯಾಕ್ ಬೇಕು. ಅದೆಲ್ಲವೂ ಕೂಡ ಶರೀರ ಮತ್ತು ಬುದ್ಧಿಗಾಯ್ತು. ಕೆಪಾಸಿಟಿ ಜಾಸ್ತಿ ಮಾಡೋದಷ್ಟೇ. ಮೆಂಟಾಲಿಟಿ ಇದೆಯೋ ಉಪಯೋಗ? ಕೆಪಾಸಿಟಿ ಚೆನ್ನಾಗಿದೆ, ಮೆಂಟಾಲಿಟಿ ಸರಿ ಇಲ್ಲ ಅಂತಂದ್ರೆ ಕೆಪಾಸಿಟಿ ಇಲ್ಲದೆ ಇರೋದು ಒಳ್ಳೆಯದು. ಮೆಂಟಾಲಿಟಿ ಚೆನ್ನಾಗಿದ್ದಾಗ ಕೆಪಾಸಿಟಿನೂ ಜಾಸ್ತಿ ಆದ್ರೆ ಅಂಥವನಿಂದ ಜಗತ್ತಿಗೆ ಒಳ್ಳೇದಾಗುತ್ತೆ. ಒಬ್ಬ ಕಳ್ಳ ಇದ್ದಾನೆ, ಕೆಪಾಸಿಟಿ ಇದೆ, ಆದ್ರೆ ಕಳ್ಳ ಇದ್ದಾನೆ, ಮೆಂಟಾಲಿಟಿ ಇಲ್ಲ. ಅವನು ದಡ್ಡ ಇದ್ದಾನೆ, ಕಳ್ಳ. ಧಾರವಾಡದ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಮೂಲಿ ಪಿಕ್ ಪಾಕೆಟ್ ಅಷ್ಟೇ. ಅದೇ ಕಳ್ಳ ಬುದ್ಧಿವಂತ ಆಗ್ಬಿಟ್ರೆ ವಿಜಯ್ ಮಲ್ಯ ಆಗ್ಬಿಡ್ತಾನೆ. ಒಬ್ಬ ಕೊಲೆಗಾರ ದಡ್ಡ ಇದ್ದಾನೆ, ಮಾಮೂಲಿ ಸ್ಟ್ಯಾಬಿಂಗ್ ಕೇಸು ಧಾರವಾಡದಲ್ಲಿ. ಅದೇ ಕೊಲೆಗಾರ ಏನಾದ್ರೂ ಬುದ್ಧಿವಂತ ಆಗ್ಬಿಟ್ರೆ ಮೊಹಮ್ಮದ್ ಬಿಟ್ಟಾಗ್ಬಿಡ್ತಾನೆ. ವರ್ಲ್ಡ್ ಟ್ರೇಡ್ ಸೆಂಟರ್ ಉಳಿಸ್ಬಿಟ್ಟ. ಯಾಕೆಂದ್ರೆ ಬುದ್ಧಿವಂತ ಕೊಲೆಗಾರ. ಅದಕ್ಕೆ ನಾನು ಹೇಳೋದು ಕೆಪಾಸಿಟಿ ಜಾಸ್ತಿ ಆದಂತೆ ಮೆಂಟಾಲಿಟಿ, ಸಿನ್ಸಿಯಾರಿಟಿ ಜಾಸ್ತಿ ಆಗದೆ ಹೋದ್ರೆ. ಅದಕ್ಕೋಸ್ಕರ ರಾಮನ ಗುಣಗಳ ಬಗ್ಗೆ ಕೇಳುವಾಗ ವಾಲ್ಮೀಕಿ ಹೇಳೋದೇನು, ಗುಣವಾನ್ ಕಷ್ಟ ವೀರ್ಯವಾನ್. ಗುಣವೂ ಬೇಕು, ಶಕ್ತಿಯೂ ಬೇಕು. ಕೆಲವರು ಬಹಳ ಒಳ್ಳೆಯವರು, ಆದ್ರೆ ಏನು ತಾಕತ್ತಿಲ್ಲ. ಕೆಲವರಿಗೆ ಬಹಳ ತಾಕತ್ತು, ಯಾರಿಗೂ ಗೊತ್ತಾಗದೆ ಎಲ್ಲೆಲ್ಲಿ ಬಚ್ಚಿಟ್ಟಿದಾರೋ ದೇವರೇ ಬಲ್ಲ. ಆದ್ರೆ ಮನಸ್ಸು ಏನೂ ಉಪಯೋಗ ಇಲ್ಲ. ಕಟ್ಕೊಂಡು ಏನ್ ಮಾಡ್ತೀವಿ? ಏನಾದ್ರೂ ಆಗ್ಬೇಕಾದ್ರೆ ಎರಡೂ ಬೇಕು. ಹಾಗಾಗಿ ಮಕ್ಕಳಿಗೆ PDP ಅಂತ ಹೇಳಿದಾಗ ಶರೀರ ಬುದ್ಧಿ ಅಷ್ಟೇ ಅಲ್ಲ, ಮನಸ್ಸು, ಅವನ ಆತ್ಮಿಕ ವಿಕಾಸ. ಸೊ ಇದು ಮೊದಲನೇದು. ಮನುಷ್ಯ ಅಂದ್ರೆ 4. ಎರಡನೇದು ಮನುಷ್ಯ ಜೀವನದಲ್ಲಿ, ಮನುಷ್ಯನ ಜೀವನ ಅಂದ್ರೆ 4: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 52ನೇ ವಯಸ್ಸಿಗೆ ಯಾರಾದ್ರೂ ಅಜ್ಜ ಆದ್ರೆ ಎಲ್ಲೋ ಒಂದ್ ಕಡೆ ಲೇಟ್ ಆಗಿದೆ ಅಂತ ಅರ್ಥ ಆಗದೆ ಹೋದ್ರೆ. ಅದಕ್ಕೆ ಹೇಳ್ತಾರೆ, ಮೊಮ್ಮಕ್ಕಳು ನೋಡ್ತಾ ಇದ್ದ ಹಾಗೆ ಬೀಗದ ಕೈನ ಸೊಂಟದಿಂದ ತೆಗೆದು ಮಗನ ಕೈ ಕೊಡ್ಬೇಕು. 70 ವರ್ಷ ಆದ್ರೂ ನಾನೇ VC ಆಗ್ಬೇಕು ಅಂತ ಮತ್ತೆ ಅದೆಲ್ಲ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾ ಇದೆ, ರೆಸ್ಯೂಮ್ ಕೊಟ್ಕೊಂಡು ಹೋಗ್ತಾ ಇರೋದು. 80 ವರ್ಷ ಆದ್ರೂ ನನಗೆ MPC ಕೊಡಿ ಅಂತ ಕೇಳೋದು ಯಾವ ಹಣೆ ಬರ ಇದು? ನಮ್ಮ ಪದ್ಧತಿ ಅಲ್ಲ, ಇದು ಸ್ವತ್ವ ಇಲ್ಲಿದೆ. ಯಾಕೆ ಅಂದ್ರೆ ಬೆಳೆಯೋ ಮಕ್ಕಳಿಗೆ ಕಾಂಪಿಟೇಷನ್ ಬಗ್ಗೆ ಅಲರ್ಜಿ ಬರಬೇಕಾದ್ರೆ ತ್ಯಾಗ ಮಾಡುವಂತ ಮಾಡೆಲ್ ಇರಬೇಕು. 80 ವರ್ಷ ಆದ್ರೂ ನಾನು ಬರೀ ಕಾಂಪಿಟೇಷನ್ ಅಲ್ಲಿ ನಾನೇ ಕೂತಿರ್ತೀನಿ ಅಂತಂದ್ರೆ 30 ವರ್ಷದ ಹುಡುಗ ಕಾಂಪಿಟೇಷನ್ ಮಾಡದೆ ಇನ್ನೇನ್ ಮಾಡ್ತಾನ್ರಿ? ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ 2.5 ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂತ ಒಬ್ಬರು ಪ್ರೊಫೆಸರ್ ಇರ್ತಾರೆ, 30,000 ರೂಪಾಯಿ ಸಂಬಳ ತಗೊಳ್ಳುವಂತ ಒಬ್ಬ ಗೆಸ್ಟ್ ಫ್ಯಾಕಲ್ಟಿ ಇರ್ತಾರೆ. ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಪರ್ಮನೆಂಟ್ ಫ್ಯಾಕಲ್ಟಿ ಅವರು ಏನಾದ್ರೂ ಹೆಲ್ಪ್ ಮಾಡಬಹುದಲ್ಲ? ಅದು ತಾನೇ ಸ್ವತ್ವ. ಯಾಕೆಂದ್ರೆ ಮನುಷ್ಯನಿಗೆ ಬಹಳ ಎಮರ್ಜೆನ್ಸಿ ಎಕ್ಸ್ಪೆನ್ಸ್ ಅಂತ ಬರೋದು ಯಾವುದು? ಹೆಲ್ತ್. ದಿಢೀರ್ ಅಂತ ಬಂದ್ಬಿಡುತ್ತೆ. ಉಳಿದು ಎಲ್ಲ ಪ್ಲಾನ್ ಮಾಡ್ತಾನೆ. ಅವನು ಎಷ್ಟು ಸಂಬಳ ಬರುತ್ತೋ ಅಷ್ಟಿಗೆ ಪ್ಲಾನ್ ಮಾಡ್ತಾನೆ. ಆರೋಗ್ಯದ್ದು ದಿಢೀರ್ ಅಂತ ಬರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಕಾರ್ಪೊರೇಟ್ ಇನ್ನೊಂದು ಫಂಡ್ ಅಂತ ಇಟ್ಟು ನಾನು ಗೆಸ್ಟ್ ಫ್ಯಾಕಲ್ಟಿಗೆ ಹೆಲ್ಪ್ ಮಾಡ್ತೀನಿ ಅಂತ ಯೋಚನೆ ಮಾಡಿದ್ರೆ ಉದ್ಧಾರ ಆಗ್ಬಿಡ್ತಾರೆ ಎಷ್ಟೋ ಜನ. ಯೂನಿವರ್ಸಿಟಿನ ವಾತಾವರಣ ಚೆನ್ನಾಗಾಗೋದಕ್ಕೆ ಇದಕ್ಕಿಂತ ಇನ್ನೇನ್ರಿ ಬೇಕು? ಇದು ಸ್ವತ್ವದ ಪರಿಕಲ್ಪನೆ. ಮನುಷ್ಯ ಅಂದ್ರೆ 4. 50 ಆದ್ಮೇಲೆ ಸಾಕಪ್ಪ ಅಂತ ಬಿಡೋದು ಕಲಿಬೇಕು, ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಮನೆಯಲ್ಲಿ ಕಿರಿಕಿರಿ, ಹಿರಿಯ ಅನ್ನೋದನ್ನ ಕಿರಿಕಿರಿ ಅಂತ ಶುರು ಮಾಡ್ಬಿಡ್ತಾರೆ. ಸ್ವತಃ ಏನು ಮಾಡೋಕ್ಕಾಗಲ್ಲ, ಮಾಡಿದವನ್ನ ಕಿಟಿಕೆ ಮಾಡದೆ ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಕಾಡು ಹೋಗು ಅಂತ. ಚೆನ್ನಾಗಿದೆ ಅಂತ ಅನ್ಸುತ್ತೆ. ಮತ್ತೆ ಹೇಳ್ತೀನಿ, 100 ಯಾವುದನ್ನು ಬದಲಾವಣೆ ಮಾಡಿ ನಮ್ಮ ಮನೆಯಲ್ಲಿರೋ 50 ವರ್ಷ ದಾಟದವ್ರಿಗೆಲ್ಲ ನೋಡಿ, ನೀವೆಲ್ಲರೂ ವಿದ್ಯಾಭಾರತಿ ಬೈಠಕಲ್ಲಿ ಹೇಳಿದ್ದಾರೆ, ಮತ್ತೆ ಹೇಳ್ತೀವಿ ಸಂಕ್ರಾಂತಿ 75 ವರ್ಷ ಆದ್ಮೇಲಂತೂ ಹೇಳ್ತಾರೆ, ಇನ್ನು 25 ವರ್ಷ ನೀನು ಈ ಜಗತ್ತೇ ಅಲ್ಲ, ನೀನು ಬೇರೆ ಯೋಚನೆ ಮಾಡು. ನೀನು ಜೈನ ದರ್ಶನದಲ್ಲೂ ಅದೇ ಇದೆ. ಸಂವರ, ನಿರ್ಜರ, ಅರ್ಹಂ, ಸಿದ್ಧ ಪರಮೇಷ್ಠಿ. ಸಿದ್ಧ ಪರಮೇಷ್ಠಿ ಅಂತಂದಾಗ ಅವನು ಜಗತ್ತೇ ಸಂಬಂಧಪಟ್ಟವನೇ ಇಲ್ಲ. ಅವನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ಹೀಗೆಲ್ಲ ಹೇಳ್ತಾರೆ. ಎಂತ ಅದ್ಭುತವಾದ ಪರಿಕಲ್ಪನೆ. ಸೊ ಹಾಗಾಗಿ ಮನುಷ್ಯನ ಜೀವನ ಅಂದ್ರೆ 4 ಬ್ಯಾಲೆನ್ಸ್ ಆಗ್ಬೇಕು. ಸಾಕು ಅಂತ ಬಿಟ್ಟು ಹೋಗ್ಬೇಕು. ಯಾಕೆಂದ್ರೆ ಎಷ್ಟು ದಿವಸ ಇದ್ರು ಇದೇನು ಆಸೆ ಮುಗಿಯೋದಲ್ಲ. ಮೊದಲು ಒಂಚೂರು ಸೊಪ್ಪು ಸಿಕ್ಲಿ ಅಂತ ಅನ್ಸುತ್ತೆ. ಸೊಪ್ಪು ಸಿಕ್ಕ ಮೇಲೆ ಒಂಚೂರು ಉಪ್ಪು ಇದ್ದಿದ್ರೆ ಚೆನ್ನಾಗಿತ್ತಲ್ಲ. ಉಪ್ಪು ಸಿಕ್ಕ ಮೇಲೆ ಒಂಚೂರು ತುಪ್ಪ ಯಾಕಿರ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಮನುಷ್ಯನ ಸ್ವಭಾವ ಎಲ್ಲೇ ಮುಗಿಯುದು. ಸೊ ಹಾಗಾಗಿ ಇದು 2ನೇದು ಮನುಷ್ಯನ ಜೀವನ ಅಂದ್ರೆ 4. ಇನ್ನು 3ನೇದು ಮನುಷ್ಯ ಜೀವನದಲ್ಲಿ ಸಂಪಾದನೆ ಮಾಡಬೇಕಾಗಿರೋದು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದರ ಕಾಮ ಮನುಷ್ಯನ ದೇವರೇ ಹುಟ್ಟಿಸ್ಬಿಡ್ತಾನೆ. ಋಗ್ವೇದದಲ್ಲಿ ಅದನ್ನು ಹೇಳಿದ್ದಾರೆ. ಅದು ಪೂರೈಕೆ ಮಾಡ್ಕೊಳ್ಳೋಕೆ ಅರ್ಥ, ಆದ್ರೆ ಅದನ್ನು ಬ್ಯಾಲೆನ್ಸ್ ಮಾಡಕ್ಕೆ ಧರ್ಮ.
ನನ್ನ ಕಾಮವನ್ನು ಪೂರ್ತಿ ಮಾಡೋದಕ್ಕೆ, ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಯಾವುದೋ ಅಂಗಡಿನ ದೋಚಬೇಡ ಅಂತ ಹೇಳ್ತಾನೆ ನಾವು. ಸೊ ಅದು ಧರ್ಮ, ಸೋಷಿಯಲ್ ಆರ್ಡರ್. ಧರ್ಮ ಅಂದರೆ ರಿಲಿಜನ್ ಅಲ್ಲ, ವೇ ಆಫ್ ವರ್ಷಿಪ್ ಅಲ್ಲ, ಸೋಷಿಯಲ್ ಆರ್ಡರ್. ವೇ ಆಫ್ ವರ್ಷಿಪ್ಗೆ ನಾವು ಹೇಳ್ತಾ ಇರೋದು ಮೋಕ್ಷ. ಇದು ನಾಲ್ಕು ಬೇಕು. ಕ್ಯಾಪಿಟಲಿಸಮ್ ಇರಲಿ, ಕಮ್ಯುನಿಸಮ್ ಇರಲಿ, ಸೆಂಟ್ರಲೈಸ್ಡ್ ಎಕಾನಮಿ ಇರಲಿ, ಕ್ಲೋಸ್ಡ್ ಎಕಾನಮಿ ಇರಲಿ, ಅವ್ರ ಎರಡೂ ಸಿಸ್ಟಮ್ಗಳು, ಎರಡೂ ಥಿಯರಿಗಳು ಸುತ್ತೋದು ಬರೀ ಅರ್ಥದ ಸುತ್ತ ಮಾತ್ರ. ಕಮ್ಯುನಿಸಮ್ ಧರ್ಮದ ಬಗ್ಗೆ ಹೇಳೋದಿಲ್ಲ, ಕ್ಯಾಪಿಟಲಿಸಮ್ ಧರ್ಮದ ಬಗ್ಗೆ ಹೇಳೋದಿಲ್ಲ. ಅರ್ಥದ ಶಕ್ತಿ ಸಮಾಜದ ಕೈನಲ್ಲಿದ್ರೆ ಕ್ಯಾಪಿಟಲಿಸಮ್, ಕಮ್ಯುನಿಸಮ್ ಅಂದ್ರೆ ದುಡ್ಡಿನ ಶಕ್ತಿ. ಅರ್ಥದ ಶಕ್ತಿಯನ್ನು ಸರ್ಕಾರದ ಇದ್ರ ಕಡೆ, ವ್ಯಕ್ತಿ ಕೈನಲ್ಲಿ ಹೋದ್ರೆ ಅದು ಡೆಮೋಕ್ರಸಿ. ಅಷ್ಟೇ ಡಿಫರೆನ್ಸ್. ಅರ್ಥ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಯುರೋಪ್ ನಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಬಂದ್ಮೇಲೆ ಎಲ್ಲಕ್ಕೂ ಕಾಮ ಸೆಂಟರ್ ಅಂತ ಮಾಡ್ಕೊಡಿಸ್ದ. ಆದ್ರೆ ನಮಗೆ ಕಾಮ ಅರ್ಥ ಯಾವುದು ನಮ್ಮ ಗ್ರಂಥಗಳಲ್ಲಿ ಹೇಳಿಲ್ವೇನು? ಇವರೆಲ್ಲರೂ ಹೇಳೋದಕ್ಕಿಂತ ಬೇಕಾದಷ್ಟು ಹೇಳಿದ್ದಾರೆ. ಬಲಂ ಬಲವತಾಚ ಅಹಂ ಕಾಮ ರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಒಳ್ಳೆಯ ಕಾಮ ನಾನು ಅಂತಾನೆ ಕೃಷ್ಣ, ಬಹುಶಃ 7ನೇ ಅಧ್ಯಾಯ. ಸೊ ಹಾಗಾಗಿ ಯಾವುದುವೇ ಬಿಡಬೇಕು ಅಂತಿಲ್ಲ, ಆದ್ರೆ ಬ್ಯಾಲೆನ್ಸ್ ಮಾಡಬೇಕು. ನಮ್ಮಲ್ಲಿ ಏನು ಹೇಳಿದ್ರು ಸರ್ವಾಧಿಕಾರಿಗಳು ನಾವು ನೋಡಿದೀವಿ. ಅದರರ್ಥ ಇವತ್ತು ರೆಲೆವೆಂಟ್ ಆಗುತ್ತೋ ಇರೋ ನಾ ಹೇಳಿದಲ್ಲ, ಮತ್ತೆ ಎಕ್ಸ್ಪೆರಿಮೆಂಟಲ್ ರಾಮನ ಹತ್ರ ಯಾವ ಶಕ್ತಿ ಇರಲಿಲ್ಲ. ಆದರೆ ಯಾವ ಸರ್ವಾಧಿಕಾರಿ ಲೆನಿನ್ ಸ್ಟಾಲಿನ್ ಎಲ್ಲ ಕೇಳ್ತೀವಿ, ಅದು ಅಷ್ಟೇ, ಅದಕ್ಕಿಂತ ಹೆಚ್ಚು ತಾಕತ್ತಿದ್ದವನು ರಾಮ. ಆದರೆ ಅವನನ್ನ ಧರ್ಮದ ಮೂರ್ತಿ ಅಂತ ಯಾಕೆ ಕರಿತೀವಿ? ಅವನ ಹತ್ರ ಅರ್ಥಶಕ್ತಿ ಇತ್ತು, ಕಾಮಶಕ್ತಿ ಇತ್ತು, ಎಲ್ಲಾ ಶಕ್ತಿ ಇದ್ರು. ಅವನ ಹಿಂದ್ಗಡೆ ಒಂದು ಧರ್ಮ ಅಂತಿತ್ತು. ಕಮ್ಯುನಿಸಮ್ ಅನ್ನ ನಮ್ಮ ದೇಶದಲ್ಲಿ ನಾವು ಸೋಲಿಸಿದ್ದಕ್ಕೆ ಕಾರಣ ಒಂದೇ, ದಾನದ ಪದ್ಧತಿ. 10 ಕೈನಲ್ಲಿ ಸಂಪಾದನೆ ಮಾಡು, 100 ಕೈನಲ್ಲಿ ದಾನ ಮಾಡು. ಕಮ್ಯುನಿಸಮ್ ಹೇಳೋದೇನು? ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಷ್ಟೇ. ಕಾರ್ಲ್ ಮಾರ್ಕ್ಸ್ ಹೇಳಿದ್ದೇನು? ವರ್ಗ ಸಂಘರ್ಷ, ಕ್ಲಾಸ್ ಕಾನ್ಫ್ಲಿಕ್ಟ್. ಯಾರು ಹ್ಯಾವ್ ನಾಟ್ಸ್ ಇದ್ದಾರೆ ಅವರ ಹ್ಯಾವ್ಸ್ ಇಂದ ಕಿತ್ಕೊಳ್ಳಿ ಅಂತ ವೇದಗಳನ್ನು ಹೇಳಿದ್ರು. ಯಾರು ಹ್ಯಾವ್ಸ್ ಇದ್ದೀರಿ ಅವರ ಹ್ಯಾವ್ ನಾಟ್ಸ್ಗೆ ಕೊಡ್ರಿ ಅಂತಂದ್ರು. ಹಾಗಾಗಿ ನಮ್ಮ ದೇಶದಲ್ಲಿ ಪ್ರತಿ ದಿನ ನಡೆಯುವಷ್ಟು ಅನ್ನದಾನ, ವಿದ್ಯಾದಾನ, ಮತ್ತೊಂದು ದಾನ ಜಗತ್ತಿನಲ್ಲಿ ಎಲ್ಲಿ ನಡೆಯುತ್ತೆ? ಕಮ್ಯುನಿಸಮ್ ಎಲ್ಲಿ? ನ್ಯೂಯಾರ್ಕ್ನಲ್ಲೂ 3 ದಿವಸ ಕರೆಕ್ಟ್ ಹೋದಾಗ ಅಲ್ಲೆಲ್ಲರಿಗೂ ಫ್ರೀಯಾಗಿ ಊಟ ಹಾಕಿದ್ದು ಯಾರು? ಇಲ್ಲಿಂದ ಹೋದಂತ ಉಡುಪಿ ಹೋಟೆಲ್ನವ್ರು ಅಷ್ಟೇ, ಇನ್ಯಾರು ಅಲ್ಲ. ಅವ್ರಿಗೆ ಆಶ್ಚರ್ಯ, ದುಡ್ಡಿಲ್ಲದೆ ಊಟ ಹಾಕ್ತೀರಾ? ನಮ್ಮ ಮನೆಗಳೆಲ್ಲ, ನಮ್ಮನೆ ನಾನು ಹೇಳಿದ್ರೆ ಹೋದ್ರೆ ನಾನು ಊಟ ಹಾಕಲ್ಲ ಅಂತ ಮಗಳಂತಾಳೆ. ಸೊ ದಾನ, ಹೀಗೆ ಮನುಷ್ಯ ಅಂದಾಗ ಈ 4ನ್ನೂ ಬ್ಯಾಲೆನ್ಸ್ ಮಾಡಬೇಕು. ಧರ್ಮವೂ ಬೇಕು, ಅರ್ಥವೂ ಬೇಕು, ಕಾಮವೂ ಬೇಕು, ಮೋಕ್ಷವೂ ಬೇಕು. ಇನ್ನು 4ನೇದು ಮನುಷ್ಯ ಅಂದ್ರೆ ಮನುಷ್ಯ ಒಬ್ಬನೇ ಅಲ್ಲ ಸ್ವಾಮಿ, ವ್ಯಕ್ತಿ, ಸಮಾಜ. ವ್ಯಕ್ತಿ ದೊಡ್ಡದು ಅಂದ್ರೆ ಡೆಮಾಕ್ರಸಿ, ಸಮಾಜ ದೊಡ್ಡದು ಅಂದ್ರೆ ಸೋಷಿಯಲಿಸಮ್. ಆದ್ರೆ ಸ್ವತ್ವ ಹೇಳುತ್ತೆ ನಮಗೆ ವ್ಯಕ್ತಿನೂ ದೊಡ್ಡವರಲ್ಲ, ಸಮಾಜನೂ ದೊಡ್ಡವರಲ್ಲ, ಇಬ್ರು ಚಿಕ್ಕವರಲ್ಲ. 99 ಪೈಸಕ್ಕೆ 1 ಪೈಸಾ ಸೇರ್ಕೊಳ್ಳದೆ ಹೋದ್ರೆ ಅದನ್ನ 1 ರೂಪಾಯಿ ಅಂತ ಯಾರು ಕರೆಯಲ್ಲ, 99 ಪೈಸಾ ಅಂತಾನೆ ಕರೆಯಲ್ಲ. ಅದರಂತ ಒಬ್ಬ ವ್ಯಕ್ತಿಗೂ ಒಂದು ಮಹತ್ವ ಇದೆ. ಅದರಂತ ನಾನು ಸೇರ್ಕೊಂಡ್ರೆ ಮಾತ್ರ ಅದು 1 ರೂಪಾಯಿ ಆಗತ್ತೆ, ನಾನು ಸೇರ್ಕೊಳ್ಳೋದಿಲ್ಲ ಅಂತ ಇದೇನಾದ್ರೂ ದುರಹಂಕಾರ ಮಾಡ್ತಾ ಕೂತ್ಕೊಂಡ್ರೆ ಆವಾಗ ಇದು 1 ಪೈಸಾ ಆಗತ್ತೆ ಹೊರತು 1 ರೂಪಾಯಿ ಆಗೋದೇ ಇಲ್ಲ. ಇಬ್ರು ಬೇಕಂದ್ರಲ್ಲಿ ವ್ಯಷ್ಟಿ ಸಮಷ್ಟಿ. ಇಡೀ ಮನೆಯಲ್ಲಿ 8 ಜನ ಇದ್ರೂ ಕೂಡ ಮನೆಯ ಕೇಂದ್ರ ಬಿಂದು ಯಾರು ಗೊತ್ತಾ? ಆಗ್ತಾನೆ ಹುಟ್ಟಿರೋ ಕೂಸು. ಅದಕ್ಕಿರೋ ಮಹತ್ವ. ಅದು UKG ಪಾಸ್ ಮಾಡ್ಬಿಟ್ರೆ ಏನು PhD ಗ್ರಾಂಟ್ ಆದವರಿಗಿಂತ ಹೆಚ್ಚು ಸೆಲೆಬ್ರೇಷನ್ ನಡೆಯುತ್ತೆ ಮನೆಯಲ್ಲಿ. ಸೊ ಹಾಗಾಗಿ ವ್ಯಕ್ತಿಯೂ ಬೇಕು, ಸಮಾಜವೂ ಬೇಕು. ಇದ್ರ ಜೊತೆಗೆ 3ನೇದು ವ್ಯಷ್ಟಿ ಸಮಷ್ಟಿ ಸೃಷ್ಟಿ. ಇವತ್ತು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ, ಓಝೋನ್ ಪದರ ಎಲ್ಲ ಹರಿದೋಗ್ತಾ ಇದೆ, CFC ಎಲ್ಲ ಜಾಸ್ತಿ ಆಗ್ತಾ ಇದೆ. ನಾವು ಸ್ವಲ್ಪ ಸೆಂಟ್ ಹಚ್ಕೊಳ್ಳೋದನ್ನ ಕಮ್ಮಿ ಮಾಡೋಣ, ಈ ಕಡೆ ಫ್ರಿಡ್ಜ್ ಉಪಯೋಗಿಸೋದನ್ನ ಕಮ್ಮಿ ಮಾಡೋಣ, ಇಲ್ಲಾಂದ್ರೆ ನಾವು ಸತ್ತೋಗ್ಬಿಡ್ತೀವಿ. ಇದು ರೇಡಿಯೇಷನ್, ಕ್ಯಾನ್ಸರ್, ಅಲ್ಟ್ರಾವೈಲೆಟ್ ಇತ್ಯಾದಿ ಸ್ವಾರ್ಥಕ್ಕಾಗಿ ಪ್ರಕೃತಿ ಪೂಜೆ. ಪ್ರಕೃತಿಯನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಪೂಜೆ ಅನ್ನೋ ಶಬ್ದ ಯಾರು ಬಳಸ್ತಾ ಇಲ್ಲ, ಆದ್ರೆ ಸ್ವತ್ವ ಹೇಳ್ತಾ ಇದೆ ಈ ಸೃಷ್ಟಿಯ ಕೇಂದ್ರ ಗಂಡಸಲ್ಲ, ಹೆಣ್ಣು ಸೇರಿದಂಗೆ ಇಡೀ ಜಗತ್ತೆಲ್ಲ ಗಂಡಸಿನ ಉಪಯೋಗಕ್ಕಲ್ಲ ಇರೋದು. ಜಗತ್ತನ್ನು ಉಪಯೋಗ ಮಾಡಿಕೊಳ್ಳೋದು ಅವನ ಹಕ್ಕಲ್ಲ. ಈ ಸೃಷ್ಟಿಯ ಕೇಂದ್ರ ಮನುಷ್ಯ. ಒಂದು ಇರುವೆ ಬದುಕಕ್ಕೆ ಎಷ್ಟು ಹಕ್ಕು, ಒಂದು ಆನೆಗೆ ಬದುಕಕ್ಕೆ ಎಷ್ಟು ಹಕ್ಕಿದೆಯೋ ಒಂದು ಇರುವೆಗೂ ಅಷ್ಟೇ ಹಕ್ಕಿದೆ. ಹಾಗಾಗಿ ನೀನೊಂದು ನೀರಿನಿಂದ, ಒಂದು ಮರದಿಂದ ನೀನಾರ ತಗೊಂಡ್ರೆ ಅವು ನಿಮಗೆ ಮಾಡಿರುವಂತ ಉಪಕಾರವೇ ಹೊರತು ನಿಮ್ಮ ಹಕ್ಕಲ್ಲ ಅದು. ನಿಮಗೆ ಯಾರು ಉಪಕಾರ ಮಾಡಿದ್ದಾರೆ ಅವರನ್ನ ಹೇಗೆ ನೀವು ಮನೆಯಲ್ಲಿ ತಾಯಿ ಇರ್ತೀರಿ ಹಾಗೆ ಒಂದು ನೀರು ತಾಯಿ, ಒಂದು ಭೂಮಿ ತಾಯಿ ನಮಗೆ, ಒಂದು ಗಿಡ ತಾಯಿ ನಮಗೆ ಕೃತಜ್ಞತೆ. ಅದರ ಪರಿಣಾಮವಾಗಿ ನಾಪ್ಸು ಮೂತ್ರ ಪುರೀಶಂ ಕುರಿಯಾತ್ ಅಂತಾರೆ.
ನದಿನಲ್ಲಿ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಮಾಡಿದ್ರೆ ಹೆತ್ತ ತಾಯಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಏನು ಪಾಪ ಬರುತ್ತೋ ಆ ಪಾಪ ಬರುತ್ತೆ ಅಂತಾನೆ ಒಬ್ಬ ಸುಭಾಷಿತಕಾರ. ಎಂತ ಅದ್ಭುತವಾದ ಪರಿಕಲ್ಪನೆ. ಹಾಗಾಗಿ ಗಂಗಾ ಮಾತಾ ಒಂದು ಟ್ರೈನಲ್ಲಿ ಇಬ್ರು ಸೂಟು ಬೂಟು ಹಾಕೊಂಡಿರೋರು ಹೋಗ್ತಾ ಇದ್ರು, ಕಿಟಕಿ ಪಕ್ಕದಲ್ಲಿ ಕೂತಿದ್ರು, ಇಬ್ರು ಸಿಗರೇಟ್ ಸೇರ್ತಾ ಇದ್ರು. ಗಡಗಡ ಶಬ್ದ ಆಯಿತು, ಅಂದ್ರೆ ಸೇತುವೆ ಬಂತು, ನದಿ ಬಂದಿದೆ. ಅಲ್ಲೇ ಕಿಟಕಿ ಕೆಳಗಡೆ ಒಬ್ಳು ಭಿಕ್ಷುಕಿ ಮತ್ತು ಮಗು ಕೂತಿದೆ. ಆ ಶಬ್ದ ಆದ ತಕ್ಷಣ ಇವರಿಬ್ರು ಕೈ ಹೊರಗಡೆ ಹಾಕಿ ಆ ಬೂದಿಯನ್ನ ನದಿ ನೀರಿನಲ್ಲಿ ಸುರಿದು. ಆದ್ರೆ ಇಲ್ಲಿ ಈ ಹುಡುಗ ಎದ್ದು ನಿಂತ್ಕೊಂಡು ಪಾನಿ 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 ಅಂತಂದ ನದಿ ನೋಡಿ. ಆಗ ಅಮ್ಮ ಭಿಕ್ಷುಕಿ ಹೆಣ್ಮಗಳು ಆ ಮಗುನ ಕೈ ಹಿಡ್ಕೊಂಡು ಎಳೆದು ಕೆನ್ನೆ ಮೇಲೆ ಸಣ್ಣ ಹೊಡೆದು ಪಾನಿ ನಹಿ ಗಂಗಾಮಯ್ಯ ಹೋಗೋದು. ಇದಕ್ಕಿಂತ ಇನ್ಯಾವ್ದು ಬೇಕು ಸೃಷ್ಟಿ ಜೊತೆ ಬಂದಾಗೋದು. ರಾಮಾಯಣದಲ್ಲಿ ನಾವು ನೋಡ್ತೀವಿ, ಋಷಿಗಳು ಕೈ ಹಿಡ್ಕೊಂಡು ಕೂತಿದ್ರು ಮರಗಳ ಕೆಳಗಡೆಗೆ, ಹಣ್ಣು ನಮಗೂ ಕೊಡ್ರಪ್ಪ. ಸೊ ಹೀಗೆ ಪ್ರಕೃತಿ ನಾವು ಇಷ್ಟು ಅಟ್ಮೋಸ್ಟರ್ ಮಾಡ್ತೀವೋ ಏನೋ ಗೊತ್ತಿಲ್ಲ, ಕಡೆ ಪಕ್ಷ ಒಂದು ಎಮೋಷನ್ಸ್ ಅನ್ನೋ ಡೆವಲಪ್ ಆಗಿದೆ, ಅವಕ್ಕೂ ಬದುಕೋ ಹಕ್ಕಿದೆ ಅಷ್ಟೇ. ಇನ್ನು ಕೊನೆಯದಾಗಿ ಪರಮೇಶ್ವರಿ, ಆ ದೈವತ್ವದ ವಿಷಯದಲ್ಲಿ ಇವತ್ತು ಟೆರರಿಸಮ್ ನಡೀತಾ ಇದೆ. ಯಾಕೆಂದ್ರೆ ದೇವರ ವಿಷಯದಲ್ಲೂ ನಮ್ಮ ಪರಿಕಲ್ಪನೆಗಳು ಮೀನ್ ಮೈಂಡೆಡ್ ಆಗಿರೋದ್ರಿಂದ. ಅದಕ್ಕೋಸ್ಕರ ನಮ್ಮ ಸ್ವತ್ವದಲ್ಲಿ ಹೇಳ್ತಾರೆ, ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲರಲ್ಲಿ ದೇವರಿದ್ದಾನೆ, ಯಾರು ಬೇಕಾದ್ರೂ ದೇವರಾಗ್ತದೆ. ಸೊ ಹೀಗೆ ಈ 16 ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ತನ್ನಕ್ಕೆ ನನಗೆ ಅಧಿಕಾರ ಇಲ್ಲ, ಯಾಕೆಂದರೆ ಸಮಯ ಜಾಸ್ತಿ ತಗೊಂಡಿದ್ದೀನಿ. ಸೊ ಹೀಗೆ ಮನುಷ್ಯ ಅಂದರೆ 4, ಮನುಷ್ಯನ ಜೀವನ ಅಂದರೆ 4, ಮನುಷ್ಯ ಸಂಪಾದನೆ ಮಾಡಬೇಕಾಗಿರೋದು 4, ಮನುಷ್ಯನ ಜೊತೆಗೆ 4. ಇದು ಥಿಯರಿ. ಯಾವುದೇ ಡೆವಲಪ್ಮೆಂಟ್ ಮಾಡೆಲ್ನ ನಾವು ಎಸ್ಟಾಬ್ಲಿಷ್ ಮಾಡುವಾಗ 16ರಲ್ಲಿ ಯಾವುದಕ್ಕೂ ತೊಂದರೆ ಆಗಬಾರದು. ಎಲ್ಲೋ ಒಂದು ಕಡೆ ಒಂದು ಮರದ ಟೊಂಗೆ ಕೆಳಗಡೆ ಬಿದ್ದಿದ್ದಕ್ಕೆ ಯಾವುದೋ ಒಂದು ಖಂಡದಲ್ಲಿ ಇನ್ನೊಂದು ಖಂಡದಲ್ಲಿ ನದಿ ಪ್ರವಾಹದ ದಿಕ್ಕು ಬದಲಾಯಿತು, ನಡೆದಿದ್ದ ಘಟನೆ. ಸೊ ಹಾಗಾಗಿ ಇದು ಸ್ವತ್ವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಥಿಯರಿಟಿಕಲ್ ಆಸ್ಪೆಕ್ಟ್ ಅಂತ ನನಗೆ ಅನಿಸುತ್ತೆ. ಸೊ ಹೀಗೆ ಒಟ್ಟು 3 ಭಾಗದಲ್ಲಿ ಈ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಸ್ವತ್ವ ಅನ್ನುವಂಥ ಪರಿಕಲ್ಪನೆ ಯಾಕೆ ಬಂತು ಈಗ, ಎರಡನೇದು ಇದರಲ್ಲಿ ಪ್ರಾಕ್ಟಿಕಲ್ ಪಾಯಿಂಟ್ಸ್ ಏನಿದೆ, ಮೂರನೇದು ಥಿಯರಿ.